ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾ ದೇಹಿ ಚ ಪಾರ್ವತಿ. ಪ್ರಶ್ನೆ: ಆಹಾರ ತರಕಾರಿಗಳನ್ನು ಹಸಿಯಾಗಿ ತಿನ್ನಬಾರದು, ಬೇಯಿಸಿಯೇ ತಿನ್ನಬೇಕು ಎಂದಿದೆ. ಆದರೆ ದಿನನಿತ್ಯದ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಅಡುಗೆಯಲ್ಲಿ ಹಸಿ ತರಕಾರಿ, ನೆನೆಸಿದ ಬೇಳೆಗಳನ್ನು ಬಳಸಿ ಕೋಸಂಬರಿ ಮಾಡುತ್ತಾರೆ. ಅದು ಸರಿಯೇ? ಆರೋಗ್ಯಯುತವೇ? ಹಳೆಯ ಪರಂಪರೆಯಿಂದ ಬಂದಿರುವುದೇ ಅಥವಾ ನಮ್ಮ ರುಚಿಗಾಗಿ ಅಳವಡಿಸಿಕೊಂಡಿರುವುದೇ ಎಂಬುದು ಬಹುಶಃ ಮಧು ಕೇಳಿದ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ: ಎಲ್ಲವನ್ನೂ ಬೇಯಿಸಬೇಕು ಅಂತ ನಿಯಮ ಇಲ್ಲ. ಆಹಾರವನ್ನು ಪ್ರತಿಯೊಂದನ್ನು ಕೂಡ ಬೇಯಿಸಬೇಕು ಅಂತ ನಿಯಮ ಇಲ್ಲ. ಕೆಲವನ್ನು ನಾವು ಬೇಯಿಸಲೇಬೇಕು ಹೊರತು ಎಲ್ಲವನ್ನೂ ಬೇಯಿಸಬೇಕು ಅಂತಿಲ್ಲ. ಕೆಲವನ್ನು ಬೇಯಿಸದೇ ಬಳಸಬೇಕಾಗತ್ತೆ, ಬೇಯಿಸಿದರೆ ಸರಿ ಆಗಲ್ಲ ಅಂಥದ್ದಿರುತ್ತೆ. ಕೆಲವನ್ನು ಬೇಯಿಸಿಯೇ ಬಳಸಬೇಕಾಗತ್ತೆ, ಕೆಲವನ್ನು ಎರಡೂ ಥರದಲ್ಲಿ ಬಳಸ್ಬೋದು. ಹಾಗೆ ಮೂರು ರೀತಿಯಲ್ಲಿ ಆಹಾರ ವಸ್ತುಗಳಿದ್ದಾವೆ. ಉದಾಹರಣೆ ಹಣ್ಣುಗಳು ಅಂತ ಅಂದ್ಕೊಳ್ಳಿ. ಒಳ್ಳೆ ಸೇಬು ಹಣ್ಣು ಕೊಟ್ಟರು ಯಾರೋ, ಬೇಯಿಸಿ ತಿನ್ನೋದು ಅದನ್ನು ಅಂದರೆ ಇಲ್ಲ, ಅದು ಹಾಗೆ ತಿನ್ನಬೇಕು. ಎಲ್ಲ ಕೆಲಸ ಪ್ರಕೃತಿಯೇ ಮಾಡಿದೆ, ಇನ್ನು ನಾವು ತಿನ್ನೋದು ಮಾತ್ರ ನಮ್ಮ ಕೆಲಸ. ಅಂಥದ್ದಿರುತ್ತೆ. ಹಾಗಾಗಿ ಅಂಥದ್ದು ಒಂದು ವರ್ಗ. ಇನ್ನೊಂದು ಬೇಯಿಸಿಯೇ ಬಳಸಬೇಕಾಗತ್ತೆ ಅಂಥದ್ದು ಇರುತ್ತೆ. ಉದಾಹರಣೆಗೆ ಅಕ್ಕಿ ಅಂತ ಅಂದ್ಕೊಳ್ಳಿ, ಹಾಗೆ ತಿನ್ನೋಕೆ ಚೆನ್ನಾಗಿರೋದಿಲ್ಲ, ಅದು ಜೀರ್ಣ ಆಗೋದು ಇಲ್ಲ. ಗೋಧಿ ಅಂತ ಅಂದ್ಕೊಳ್ಳಿ, ಹಾಗೆ ತಿನ್ನೋದು ಕಷ್ಟ ಅದನ್ನು ಅಂತ. ಹಾಗೆ ಕೆಲವು ಸೊಪ್ಪುಗಳು, ಹೆಚ್ಚಿನ ಸೊಪ್ಪುಗಳು, ಹರಿವೆ ಸೊಪ್ಪನ್ನು ಹಾಗೇನೂ ಬಳಸೋದುಂಟು. ಅದನ್ನು ಈಗ ಸಾಂಬಾರು ಸಾರೋ ಇಂಥದ್ದು ಮಾಡಿದರೆ ಅದನ್ನ ಬೇಯಿಸ್ತಾರೆ. ಅದನ್ನು ಈಗ ಸಾಸಿವೆ ಅಥವಾ ಹಸಿ ಅಂತ ಹೇಳ್ತಾರಲ್ಲ, ಅಂಥದ್ದು ಮಾಡಿದಾಗ ಬೇಯಿಸ್ತೇನು ಮಾಡೋದುಂಟು. ಆದರೆ ಹೆಚ್ಚಿನ ಸೊಪ್ಪುಗಳನ್ನ ಬೇಯಿಸ್ಬೇಕಾಗತ್ತೆ. ತರಕಾರಿಗಳಲ್ಲೂ ಕೂಡ ಹೆಚ್ಚಿನ ತರಕಾರಿಗಳನ್ನ ಬೇಯಿಸ್ಬೇಕಾಗತ್ತೆ. ಕೆಲವೊಂದು ಎರಡೂ ರೀತಿಯಲ್ಲಿ ಬಳಸ್ಬೋದು, ಅಂಥದ್ದು ಇರುತ್ತೆ. ಮತ್ತು ಹೀಗೆ ಮೂರೂ ತರಹ ಇದೆ. ಕೋಸಂಬರಿ ಪರಂಪರೆಯಿಂದ ಬಂದಿರೋವಂಥದ್ದು. ಕೋಸಂಬರಿ ನಮ್ಮ ರುಚಿಗೋಸ್ಕರ ಮಾಡ್ಕೊಂಡಿರೋವಂಥದ್ದಲ್ಲ ಅದು. ಯಾಕೆಂದರೆ ಕೆಲವು ದೇವರಿಗೆ ಕೋಸಂಬರಿ ಪ್ರಿಯ. ಹೆಸರೇ ಆಗಿದೆ ಕೋಶಂಬರಿ ಅಂತ. ಅದರ ಮೂಲ ಶಬ್ದ ಕೋಸಂಬರಿ ಅಂತಾಗಿದೆ. ಕೋಶಂ ಭರಿ ಅಂದರೆ ಈ ಹೊಟ್ಟೆಯನ್ನು ತುಂಬಿಸಿಕೊಡುತ್ತೆ. ಅದು ಉದರ ಕೋಶವನ್ನು ತುಂಬಿಸಿಕೊಡೋಷ್ಟು ಯೋಗ್ಯತೆ ಅದಕ್ಕಿದೆ ಅಂತ. ಹಾಗಾಗಿ ಅದನ್ನು ಆ ಶಬ್ದದಿಂದ ಕರೀತಾರೆ. ರಾಮದೇವರಿಗೂ ತುಂಬ ಪ್ರಿಯ ಅದು. ಕೋಸಂಬರಿ ಪಾನಕ ಅಂದರೆ ರಾಮದೇವರಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಈಗ ನಮ್ಮ ವಸಂತ ಋತು ಬಂದರೆ ಮಠದಲ್ಲಿ ರಾಮದೇವರಿಗೆ 2 ತಿಂಗಳು ಪೂರ್ತಿ ಪ್ರತಿದಿನವೂ ಕೂಡ ಕೋಸಂಬರಿ ಆಗಲೇಬೇಕು. ಕೋಸಂಬರಿ ಪಾನಕ 2 ಕೂಡ ಆಗಲೇಬೇಕು. ಹಾಗೆ ಎಲ್ಲವನ್ನೂ ಕೂಡ ಬೇಯಿಸಲೇಬೇಕು ಅಂತಿಲ್ಲ. ಉಪ್ಪನ್ನು ಬೇಯಿಸ್ತೇವೆ ನಾವು ಉದಾಹರಣೆಗೆ, ಇಲ್ಲ ಅಲ್ವಾ? ಮಾತಿಗೆ ಹೇಳಿದ್ದಷ್ಟೇ. ಎಲ್ಲಿ ಬೇಯಿಸ್ಬೇಕು ಅಲ್ಲಿ ಬೇಯಿಸ್ಬೇಕು, ಎಲ್ಲವನ್ನೂ ಬೇಯಿಸ್ಬೇಕು ಅಂತ ನಮಗೇನು ಇಲ್ಲ. ತರಕಾರಿ ಇದು ಕೋಸಂಬರಿ ಶುಭ. ಅದರಲ್ಲಿಯೂ ನೀವು ಹೆಸರು ಕಾಳು, ಹೆಸರು ಬೇಳೆ ಬೆಳೆಸಿ ಮಾಡೋದಾದರೆ ಆ ಹೆಸರು ತುಂಬ ಒಳ್ಳೆ ವಸ್ತು, ಅದು ಉತ್ತಮವಾದ ವಸ್ತು. ಅದು ಹಸಿಯಾಗಿಯೂ ನೆನೆಸಿ, ಸಾಕಷ್ಟು ನೆನೆಸಿ ಅದನ್ನು ಸೇವನೆ ಮಾಡ್ಬೋದು, ಅದನ್ನು ಬೇಯಿಸಿಯೂ ಕೂಡ ಸೇವನೆ ಮಾಡ್ಬೋದು. ಉತ್ತಮವಾಗಿರುವಂಥದ್ದು ಹೆಸರುಬೇಳೆ, ತಂಪು ಕೊಡುವಂಥದ್ದು. ಹಾಗಾಗಿ ಅಂಥ ಹೆಸರುಬೇಳೆ ಕೋಸಂಬರಿನಂತೂ ಖಂಡಿತವಾಗಿಯೂ ಧಾರಾಳವಾಗಿ ಬಳಸ್ಬೋದು. ಈಗೇನಾಗಿದೆ ಅಂದರೆ ಆ ಹೆಸರಿನಲ್ಲಿ ಏನೇನೋ ಸೇರಿಸಿ ತಿನ್ನುವಂಥ ಅಭ್ಯಾಸ ಬಂದಿದೆ. ಅದನ್ನೆಲ್ಲ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಪರಂಪರೆಯಿಂದ ಬಂದಿರುವಂಥ ಕೋಸಂಬರಿಗಳನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಅಂತ. ಇನ್ನೊಂದು ಪ್ರಶ್ನೆ ಬಂದಿರೋದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಇನ್ನೊಂದು ಆಯಾಮ ಇದೆ. ಉಸಿರಾಟದ ಬಗ್ಗೆ ನಿನ್ನೆ ಹೇಳಿದ ನಾವು ಮಾತುಗಳು ಒಂದು
ಆಯಾಮದಿಂದ ಆಲೋಚನೆ ಮಾಡಿದಾಗ ಸಿಗುವಂಥದ್ದು. ಇನ್ನೊಂದು ಆಯಾಮ ಇದೆ, ಅದನ್ನು ಕುರಿತಿರುವಂಥ ಪ್ರಶ್ನೆ ಇದು. ತಿಮ್ಮಪ್ಪ ಬರಿಗೆ ಈ ಪ್ರಶ್ನೆಯನ್ನು ಕೇಳಿದವರು. ನನ್ನ ಅನುಭವದಂತೆ ಮೂಗಿನ ಎರಡೂ ಹೊಳ್ಳೆಗಳಿಂದ ಒಂದೇ ಬಾರಿಗೆ ಉಸಿರಾಟ ಆಗುವುದಿಲ್ಲ. ಕಾರಣ ಏನು ಮತ್ತು ಯಾವಾಗ ಯಾವ ಹೊಳ್ಳೆಯಿಂದ ಉಸಿರಾಟ ಆಗುತ್ತದೆ, ಎಡ ಬಲ ಯಾವ ಹೊಳ್ಳೆಯಿಂದ ಉಸಿರಾಟ ಆಗುತ್ತದೆ ಅನ್ನೋದನ್ನು ಅವರು ಗಮನಿಸಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಜನರಿಗೆ ಈ ಕಡೆ ಗಮನ ಇರೋದಿಲ್ಲ. ಅದೊಂದು ಇದೆ ಅಂತ ಅನ್ನೋದು ಮಾತ್ರ ವಿಷಯ ಹೊರತು ಅದು ಉಸಿರು ಆಡ್ತಾ ಇದೆ ಅಂತ, ಅದು ಹೇಗೆ ಆಡ್ತಾ ಇದೆ, ಎಷ್ಟು ಆಳಕ್ಕೆ ಎಳಿತಾ ಇದೆ, ಎಷ್ಟು ಮೇಲಕ್ಕಿದೆ, ಅಥವಾ ಯಾವ ಮೂಗಿನಲ್ಲಿ ಆಡ್ತಾ ಇದೆ, ಇಂಥದ್ದೆಲ್ಲ ಗಮನಕ್ಕೆ ಇರೋದಿಲ್ಲ. ತುಂಬ ಜನರಿಗೆ ಗಮನಕ್ಕೆ ಇರೋದಿಲ್ಲ. 10ರಲ್ಲಿ 9 ಅಂತ ಅನ್ಬೋದು ಅಂತ. ಆದರೆ ಇವರು ಗಮನಿಸಿದ್ದಾರೆ ಅದನ್ನು. ಉಸಿರಾಟ ಎಡ ಹೊಳ್ಳೆಯಿಂದಲೂ ಆಗತ್ತೆ, ಬಲ ಹೊಳ್ಳೆಯಿಂದಲೂ ಆಗತ್ತೆ. ಅಂದರೆ ಒಂದೇ ಹೊಳ್ಳೆಯಿಂದಲೇ ಪ್ರಧಾನವಾಗಿ, ಚೂರು ಇರ್ಬೋದು ಮತ್ತೊಂದು ಕಡೆಗೆ, ಪ್ರಧಾನವಾಗಿ ಒಂದೇ ಹೊಳ್ಳೆಯಿಂದ ಆಗ್ತಾ ಇರೋದುಂಟು. ಎರಡೂ ಹೊಳ್ಳೆಗಳಿಂದಲೂ ಆಗೋದುಂಟು, ಆಗತ್ತೆ. ಎಡ ಹೊಳ್ಳೆಯಿಂದ ಆದರೆ ಅದಕ್ಕೆ ಚಂದ್ರನಾಡಿಯ ಉಸಿರಾಟ ಅಂತ ಕರಿತೀವಿ ನಾವು. ಬಲ ಹೊಳ್ಳೆಯಿಂದ ಆದರೆ ಅದನ್ನು ಸೂರ್ಯನಾಡಿಯ ಉಸಿರಾಟ ಅಂತ ಕರಿತೀವಿ. ಎರಡೂ ಹೊಳ್ಳೆಯಿಂದ ಸಮವಾಗಿ ಆಗ್ತಾ ಇದ್ರೆ ಅದನ್ನು ಸುಷುಮ್ನಾ ನಾಡಿಯ ಉಸಿರಾಟ ಅಂತ ಕರಿತೀವಿ. 3 ಬಗೆಯ ಉಸಿರಾಟವೂ ಇದೆ. ಈ ಸುಷುಮ್ನಾ ನಾಡಿಯ ಉಸಿರಾಟ ಯಾಕೆ ಅಷ್ಟಾಗಿ ಗಮನಕ್ಕೆ ಬರೋದಿಲ್ಲ ಅಂದರೆ, ಇದು ಭಾಳ ಹೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಇದಕ್ಕೆ ಅಪವಾದ ಇದೆ. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನಿಗೆ ಗಂಟೆಗೊಮ್ಮೆ ಬದಲಾಗುತ್ತೆ ಅಂತ ಲೆಕ್ಕ. 1 ಗಂಟೆ 1.5 ಗಂಟೆಗೆ ಬದಲಾಗುತ್ತೆ. ಎಡಕ್ಕೆ ಎದ್ದಿದ್ದು ಬಲಕ್ಕೆ ಹೋಗುತ್ತೆ, ಬಲಕ್ಕೆ ಎದ್ದಿದ್ದು ಎಡಕ್ಕೆ ಬರುತ್ತೆ. ನಿಮ್ಗೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ, ನಿಮಗೆ ಶೀತ ಆಗಿದ್ದರೆ, ಮೂಗು ಕಟ್ಟಿದರೆ ಅದು ಕೂಡ ಬದಲಾಗುತ್ತೆ. ಈ ಉಸಿರಾಟ ಆ ಕಡೆ ಈ ಕಡೆ ಹೋಗುವಾಗ ಒಂದ್ಸರಿ ಈ ಕಡೆ ಕಟ್ಟಿದ್ರೆ ಒಂದ್ಸರಿ ಈ ಕಡೆ ಕಟ್ಟಿದ್ರೆ ಹಾಗಾಗತ್ತೆ. ಆವಾಗ ಸರಿಯಾಗಿ ಅದನ್ನು ಗುರ್ತಿಸೋಕೆ ಸಾಧ್ಯ ಇದೆ. ಈ ಎರಡೂ ಹೊಳ್ಳೆಯಿಂದ ಉಸಿರಾಟ ಯಾವಾಗ ಆಗುತ್ತೆ ಅಂದರೆ, ಅದು ಒಂದರಿಂದ ಒಂದಕ್ಕೆ ಬದಲಾಗುವ ಸಮಯದಲ್ಲಿ, ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅದು ಪರಿವರ್ತನೆ ತಗೊಳುತ್ತಲ್ಲ, ತಗೊಳ್ಳೋ ಸಮಯದಲ್ಲಿ ಒಂದೇ ಸತಿ ಪರಿವರ್ತನೆ ತಗೊಳ್ಳೋದಿಲ್ಲ. ಅದು ಎರಡೂ ಕಡೆ ಹಂಚಿಕೊಂಡು ಉಸಿರಾಟ ಚೂರು ಹೊತ್ತು ನಡೆದು ಅಲ್ಲಿಂದ ಮುಂದಕ್ಕೆ ಅದು ಮತ್ತೊಂದು ಹೊಳ್ಳೆಗೆ ಅದು ಹೋಗುತ್ತೆ. ಶಂಕರಾಚಾರ್ಯರ ಸೌಂದರ್ಯ ಲಹರಿಯನ್ನು ನೆನಪು ಮಾಡ್ಕೊಳ್ತೇವೆ ಈ ಸಮಯದಲ್ಲಿ ನಾವು. ಅಸೌ ನಾಸಾಹ ವಂಶಃ ತುಹಿನಗಿರಿ ವಂಶಧ್ವಜಪಟಿ ತ್ವದೀಯೋ ನೇದೀಯ ಫಲತು ಫಲಮಸ್ಮಾಕಮುಚಿತಂ ವಹನ್ನಂತರ್ಮುಕ್ತಾ ಶಿಶಿರಕರ ನಿಶ್ವಾಸಗಲಿತಂ ಸಮೃದ್ಧ ಯತ್ತಾಸಾಂ ಬಹಿರಪಿ ಚ ಮುಕ್ತಾಮಣಿಧರ. ಇದು ಸೌಂದರ್ಯ ಲಹರಿ. ಈ ಸೌಂದರ್ಯ ಲಹರಿ ಅಮ್ಮನವರ ಮೂಗನ್ನು ವರ್ಣನೆ ಮಾಡಲಿಕ್ಕಿರುವಂಥ ಒಂದು ಪದ್ಯ ಇದು. ನಾಸಾ ವಂಶಃ ಅಂತ ಶಂಕರಾಚಾರ್ಯರು ಅದನ್ನು ಒಂದು ರೂಪಕ ಮಾಡ್ತಾರೆ. ನಾಸಾ ವಂಶಃ ಅಂದರೆ, ಈ ವಂಶ ಅಂದರೆ ಬಿದಿರು, ವಂಶದಂಡಕ್ಕೆ ನಾಸಾ ದಂಡವನ್ನು ಹೋಲಿಸ್ತಾ ಇದ್ದಾರೆ ಅವರು. ಯಾಕೆ ಹೋಲಿಸ್ತಾರೆ ಅಂದರೆ, 2 ಕಾರಣಕ್ಕೆ ಹೋಲಿಸ್ತಾ ಇದ್ದಾರೆ ಅವರು. ಒಂದು, ಬಿದಿರಿನಲ್ಲಿ ನೀವು ಗಂಧಕ್ಕೆ ಹೋಲಿಸ್ಬೋದಲ್ಲ ಅಂತ ಹೇಳ್ಬೇಡಿ, ಗಂಧ ಒಳ್ಳೆ ವೃಕ್ಷ ಹೌದು, ಆದರೆ ಬಿದಿರಿನಲ್ಲಿ ಒಳಗೆ ರಂಧ್ರ ಇರುತ್ತೆ. ಗಮನಿಸ್ಬೇಕು ನೀವು ಅದನ್ನು. ಬಿದಿರಿನಲ್ಲಿ ಒಳಗೆ ರಂಧ್ರ ಇರುತ್ತೆ. ಮೂಗಿನಲ್ಲಿ ನಿಮಗೆ ಅನುಮಾನ ಇದ್ದಾಗಿದೆ, ಇದೆಯೋ ಇಲ್ವೋ ರಂಧ್ರ ಮೂಗಿನಲ್ಲಿ? ಮತ್ತೆ ಮಾತಾಡೋದಿಲ್ವಲ್ಲ ನೀವು. ಹಾಗಾಗಿ ಆ ಹೋಲಿಕೆ, ಈ ಬಿದಿರು ಅಂತ ಹೋಲಿಕೆ ಕೊಡಬೇಕಾದ್ರೆ ಏನು ಕಾರಣ ಅಂದರೆ, ಒಳಗಿರುವ ರಂಧ್ರ ಅಂತ ಅಲ್ಲೂ ಇದೆ ಇಲ್ಲೂ ಇದೆ. ಅಷ್ಟು ಮಾತ್ರ ಹೋಲಿಕೆ ಅಲ್ಲ. ಈ ಲೋಕ ಮರ್ಯಾದೆ, ಶಾಸ್ತ್ರ ಮರ್ಯಾದೆಯಲ್ಲಿ ಒಂದು ಮಾತಿದೆ. ಅದೇನೆಂದರೆ, ಅಪರೂಪದಲ್ಲಿ ಅಪರೂಪ ಕೆಲವು ಬಿದಿರುಗಳ ಒಳಗೆ ಮುತ್ತುಗಳು ಏರ್ಪಡುತ್ತವೆ. ಹೇಗೆ ಕಪ್ಪೆ ಚಿಪ್ಪಿನೊಳಗೆ ಮುತ್ತುಗಳು ಏರ್ಪಡುತ್ತವೋ ಹಾಗೆ ಬಿದಿರಿನ ಒಳಗೂ ಕೂಡ ಮುತ್ತುಗಳು ಏರ್ಪಡೋದುಂಟು. ಅದನ್ನು ಶಂಕರಾಚಾರ್ಯರು ಹೋಲಿಸ್ತಾ ಇರುವಂಥದ್ದು. ಮುತ್ತನ್ನು ಯಾಕೆ ಹೋಲಿಸ್ತಾರೆ ಅಂದರೆ, ಅವರು ಅದಕ್ಕೆ 2 ಕಾರಣಕ್ಕೆ ಅವರು ಮುತ್ತನ್ನು ಉದಾಹರಣೆ ಕೊಡ್ತಾರೆ ಅವರು. ಒಂದು, ಈ ಶಿಶಿರಕರ ನಿಶ್ವಾಸ ಗಲಿತಂ, ಅಮ್ಮ ನೀನು ಉಸಿರಾಡುವಾಗ ಈ ಕಡೆಯಿಂದ ಉಸಿರಾಡ್ತೀಯ. ಶಿಶಿರಕರ ನಿಶ್ವಾಸ ಅಂದ್ರೆ ಏನು? ಶಿಶಿರಕರ ಅಂದ್ರೆ ಏನು? ಚಂದ್ರ, ತಂಪಾದ ಕಿರಣಗಳುಳ್ಳವನು. ಶಿಶಿರ ತಂಪು, ಕರ ಕಿರಣ. ತಂಪು ಕಿರಣ ಯಾರಿದ್ದು? ಚಂದ್ರನದ್ದು. ಚಂದ್ರ ನಿಶ್ವಾಸ ಅಂತ. ಶಿಶಿರಕರ ನಿಶ್ವಾಸ ಅಂದ್ರೆ ಚಂದ್ರ ನಿಶ್ವಾಸ ಅಂತ. ವಾಮನಾಡಿಯ ಮೂಗಿನ ಎಡಹೊಳ್ಳೆಯ ನಿಶ್ವಾಸವನ್ನು ಶಂಕರಾಚಾರ್ಯರು
ಹೇಳ್ತಾ ಇರುವಂಥದ್ದು. ಆ ನಿಶ್ವಾಸ ಅದು ತಂಪು. ಶಂಕರಾಚಾರ್ಯರು ಅದನ್ನು ಬಳಸಿದ ಶಬ್ದ ಕೂಡ ಚೆನ್ನಾಗಿದೆ. ಶಿಶಿರಕರ ಅನ್ನೋ ಶಬ್ದ ಬಳಸಿದ್ದಾರೆ ಶಂಕರಾಚಾರ್ಯರು. ಚಂದ್ರ ಅಂತ ಅನ್ನೋದಕ್ಕೆ ಇನ್ನೂ ಬೇಕಾದಷ್ಟು ಶಬ್ದಗಳಿದೆ, ಚಂದ್ರ ಅಂತ ಅನೇಕ ಶಬ್ದಗಳಿದೆ. ಆದರೆ ಶಿಶಿರಕರ ಅನ್ನೋ ಶಬ್ದವನ್ನು ಯಾಕೆ ಅವರು ಬಳಸ್ತಾರೆ ಅಂತಂದರೆ, ಈ ಚಂದ್ರನಾಡಿ ತಂಪು, ಸೂರ್ಯನಾಡಿ ಉಷ್ಣ. ಈಗ ಎಡಹೊಳ್ಳೆಯಲ್ಲಿ ಉಸಿರಾಡ್ತಾ ಇದ್ರೆ ದೇಹ ತಂಪಾಗ್ತಾ ಹೋಗುತ್ತೆ, ಬಲಹೊಳ್ಳೆಯಲ್ಲಿ ಉಸಿರಾಡುವಾಗ ದೇಹ ಬೆಚ್ಚಗಾಗ್ತಾ, ಇನ್ನು ಜಾಸ್ತಿ ಉಸಿರಾಡಿದ್ರೆ ಬಿಸಿ ಆಗ್ತಾ ಹೋಗುತ್ತೆ. ಈ ಬಿಸಿ ಮತ್ತು ತಂಪುಗಳು, ಸೂರ್ಯ ಮತ್ತು ಚಂದ್ರ ಅಂದರೆ ಬಿಸಿ ಮತ್ತು ತಂಪುಗಳು. ಈಗ ಅಸ್ತಮ ಬರುತ್ತೆ ಯಾರಿಗೋ, ಅಸ್ತಮ ಬರಬೇಕಾದ್ರೆ ಮೊದಲೇನಾಗಿರುತ್ತೆ ಅಂದರೆ, ಈ ಎಡಹೊಳ್ಳೆಯ ಉಸಿರಾಟ ತುಂಬ ಆಗಿರುತ್ತೆ. ಅದು ಇದ್ದಕ್ಕಿದ್ದಂಗೆ ಒಂದು ದಿವಸ ಅಸ್ತಮ ಬರೋದಿಲ್ಲ. ಪೂರ್ವಭಾವಿಯಾಗಿ ಈ ಎಡಹೊಳ್ಳೆಯ ನಿಶ್ವಾಸ ಉಸಿರಾಟ ತುಂಬ ನಡೆದು ತಂಪು ಅದು ಒಳ್ಳೆ ರೀತಿಯಲ್ಲ, ಹಾಗೆ ಜಾಸ್ತಿಯಾಗಿ ಅದು ಅಸ್ತಮಕ್ಕೆ ತಿರುಗುವಂಥದ್ದು. ಹಾಗಾಗಿ ಈ ಕಡೆ ಮಿತಿಮೀರಿ ಉಸಿರಾಟ ಆಗಬಾರ್ದು, ಈ ಕಡೆಗೂ ಹಾಗೆ ಮಿತಿಮೀರಿ ಉಸಿರಾಟ ಅಂದರೆ ಪಿತ್ತ ವಿಕಾರ ಆಗುತ್ತೆ, ಉಷ್ಣ ತುಂಬ ಆಗುತ್ತೆ. ಅದು ಬೇರೆ ಬೇರೆ ರೀತಿಯ ಅದಕ್ಕೆ ಸಂಬಂಧಪಟ್ಟಂಥ ರೋಗಗಳಿಗೆ, ಪಿತ್ತಜ ರೋಗಗಳಿಗೆ ಅದು ಕರ್ಕೊಂಡು ಹೋಗುತ್ತೆ. ಇದು ಇಂಥದ್ದೆಲ್ಲ ಆಗುತ್ತೆ ಅದು. ಹಾಗಾಗಿ ಅದನ್ನು ಶಂಕರಾಚಾರ್ಯರು ಗುರುತಿಸಿದ್ದಾರೆ. ಈ ತಂಪು ನಿಶ್ವಾಸ ಅಥವಾ ಚಂದ್ರ ನಿಶ್ವಾಸ ಎಂಬ ಶಬ್ದ ಬಳಸುವಾಗ ಶಂಕರಾಚಾರ್ಯರು ಇದೇ ತಿಮ್ಮಪ್ಪ ಬರಿಗವರು ಕೇಳಿದ ಪ್ರಶ್ನೆ ಕುರಿತೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರುವಂಥದ್ದು. ಹಾಗೆ ನಿಶ್ವಾಸ ಒಂದಿದೆ, ಅಂದರೆ ಉಸಿರಾಟ. ಚಂದ್ರ ನಿಶ್ವಾಸ ಅಂತ ಬೇರೆ ಇದೆ, ಸೂರ್ಯ ನಿಶ್ವಾಸ ಅಂತ ಬೇರೆ ಇದೆ, ಸುಷುಮ್ನಾ ನಿಶ್ವಾಸ ಅಥವಾ ಅಗ್ನಿ ನಿಶ್ವಾಸ ಅಂತ, ಮಧ್ಯನಾಡಿ ಇದು ಅಗ್ನಿನಾಡಿ, ಇದು ಅಗ್ನಿ ನಿಶ್ವಾಸ ಅಂತ ಬೇರೆ ಇದೆ ಎಂಬ ರೀತಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರುವಂಥದ್ದು. ಅವರು ಒಳಗೊಳಗೆ ಮುತ್ತುಗಳು ರಚಿತವಾಗಿದ್ದಾವೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಮ್ಮನವರ ಮೂವಿನ ಒಳಗೊಳಗೆ ಎಡಭಾಗದಲ್ಲಿ ಮುತ್ತುಗಳು ವಿರಚಿತವಾಗಿದ್ದಾವೆ ಅಂತ. ಅದ್ಯಾಕೆ ಹೇಳ್ತಾರೆ ಅಂದರೆ, ತಂಪು ಅದು ಅಂತ. ಮುತ್ತು ತಂಪು, ನಿಶ್ವಾಸವೂ ತಂಪು, ತುಂಬ ತಂಪಿನಲ್ಲಿ ಅದು ಮುತ್ತು ರಚಿತವಾಗುವಂಥದ್ದು. ಮತ್ತು ಮುತ್ತು ಕೂಡ ತಂಪು ಮಾಡ್ತಕ್ಕಂಥ ಒಂದು ವಸ್ತು. ಕಾರಕ ಚಂದ್ರ, ಅದಕ್ಕೆ ಮುತ್ತಿಗೆ ಜಲಗ್ರಹ ಅಲ್ವಾ, ಅವನು ತಂಪೆ. ಚಂದ್ರನು ಕೂಡ, ಮುತ್ತು ಕೂಡ ತಂಪೆ. ಇದು ಇದೆಲ್ಲ ಇಟ್ಕೊಂಡು ಅವ್ರು ಹೇಳ್ತಾ ಇರುವಂಥದ್ದು. ಮುತ್ತುಗಳು ಅಂದರೆ ಭೌತಿಕವಾದ ಮುತ್ತುಗಳನ್ನು ನೀವು ಹೇಳ್ಬೋದು, ಅದಕ್ಕಿಂತ ಹೆಚ್ಚಿನದಾಗಿ ಸಿದ್ಧಿಗಳು ಅಂತ, ಸಾಧಕನಿಗೆ ಆಕೆ ಅನುಗ್ರಹ ಮಾಡ್ತಕ್ಕಂಥ ಸಿದ್ಧಿಗಳು, ಅದನ್ನು ಅವರು ಆ ಶಬ್ದದಿಂದ ಹೇಳ್ತಾ ಇರುವಂಥದ್ದು. ಹಾಗೆಲ್ಲ ಹೇಳಿ ಹೊರಗೂ ಮುತ್ತು ಬಂದ್ಬಿಟ್ಟಿದೆ ಅಂತ. ಎಡಹೊಳ್ಳಿ ಹೊರಗೂ ಈ ಚಂದ್ರನಾಡಿ ಆಡಿ ಎಡಹೊಳ್ಳಿ ಹೊರಗೂ ಮುತ್ತು ಬಂದ್ಬಿಟ್ಟಿದೆ ಅಂತ ಶಂಕರಾಚಾರ್ಯರು ಹೇಳೋದು. ಅದೇನಪ್ಪ, ಏನದು? ಮೂಗುತಿ ವರ್ಣನೆ ಮಾಡಿದ ರೀತಿ ಏನು ಅಂದರೆ, ಶಂಕರಾಚಾರ್ಯರು ಚಂದ್ರನಾಡಿಯಲ್ಲಿ ನೀನು ವಾಮ ನಿಶ್ವಾಸ, ಚಂದ್ರನಾಡಿಯಲ್ಲಿ ಉಸಿರಾಡುವಾಗ ಆ ತಂಪು, ಅತಿಶಯವಾದ ತಂಪು, ಒಳಗೂ ಮುತ್ತುಗಳು ಮೂಡಿದಾವೆ, ಸಾಲದು ಅಂತ ಹೊರಗೂ ಒಂದು ಮುತ್ತು ಮೂಡಿದೆ ಅಮ್ಮ ಅಂತ ಶಂಕರಾಚಾರ್ಯರು ವರ್ಣನೆ ಮಾಡಿದರೆ ಅವರ ಕವಿತ್ವಕ್ಕೆ ಒಂದು ಸಾಟಿ ಇದೆಯಾ ಅಂತ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ದೊಂದು ಒಂದು ಭಾವ ಇದೆಯಲ್ಲ, ಎಷ್ಟು ವಿಶಿಷ್ಟವಾಗಿರುತ್ತೆ ನೋಡಿ. ಹಾಗಾಗಿ ಬಹಿರಪಿಚ ಮುಕ್ತಾಮಣಿಧರ, ಹೊರಗೆ ಕೂಡ ಮುಕ್ತಾಮಣಿಯನ್ನು ನಾಸಾದಂಡ ಧರಿಸಿದೆ ನೋಡು ಎಂಬುದಾಗಿ ಅವರು ಹೇಳುವಂಥದ್ದು. ಹಾಗಾಗಿ ತಂಪು ಮುತ್ತನ್ನು ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ. ಹಾಗೆ ಅದು ಒಂದು ಎಡಭಾಗದ್ದು ಎಡನಾಡಿಯ ಉಸಿರಾಟ ಅಂತ ಕರೀತಾರೆ ಅದನ್ನು. ಎಡಭಾಗದಲ್ಲಿ ಉಸಿರಾಡ್ತಾ ಇದ್ರೆ, ಬಲಭಾಗದಲ್ಲಿ ಉಸಿರಾಡ್ತಾ ಇದ್ರೆ, ಬಲಹೊಳ್ಳಿಯಲ್ಲಿ ಉಸಿರಾಡ್ತಾ ಇದ್ರೆ ಪಿಂಗಲ, ಆ ನಾಡಿಯಲ್ಲಿ ಪ್ರಾಣ ಸಂಚಾರ ಇದೆ ಅಂತ ಅರ್ಥ. ಅದಕ್ಕೆ ಮಧ್ಯನಾಡಿಯಲ್ಲಿ ನಿಶ್ವಾಸ ಉಸಿರಾಟ ಇದ್ದರೆ, ಎರಡಕ್ಕೂ ಸಮಾನವಾಗಿದ್ದರೆ ಮಧ್ಯನಾಡಿಯಲ್ಲಿ ಸುಷುಮ್ನಾ ನಾಡಿಯಲ್ಲಿದೆ ಎಂಬುದಾಗಿ ಅರ್ಥ. ಎಡಭಾಗ ಸ್ತ್ರೀ, ಬಲಭಾಗ ಪುರುಷ. ಸುಷುಮ್ನಾ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ಅದು ತದತೀತ, ನಪುಂಸಕ ಅಂತಲೂ ಕೂಡ ಕರಿಬೋದು ಅದನ್ನು. ಎಡನಾಡಿ ಸೌಮ್ಯ, ಬಲನಾಡಿ ಕೊಂಚ ರೌದ್ರ. ಅದು ಆ ಮಧ್ಯನಾಡಿ ಎರಡನ್ನು ಮೀರಿರುವಂಥದ್ದು, ಎರಡನ್ನು ದಾಟಿರುವಂಥದ್ದು. ಹಾಗಾಗಿ ಎಡನಾಡಿಯಲ್ಲಿ ಉಸಿರಾಡುವಾಗ ಸೌಮ್ಯವಾದ ಕಾರ್ಯಗಳನ್ನು ಮಾಡಬೇಕು. ಬಲನಾಡಿಯಲ್ಲಿ ಉಸಿರಾಡುವಾಗ ಸ್ವಲ್ಪ ಅಂಥದ್ದು ಕಾರ್ಯಗಳನ್ನು ಮಾಡಬೇಕು. ಈಗ ಉದಾಹರಣೆಗೆ ಯಾರೋ ದೊಡ್ಡವರನ್ನು ನೋಡಬೇಕು ಅಥವಾ ದೇವರನ್ನು ನೋಡೋಕೆ ಹೋಗ್ತೇವೆ ನಾವು, ಎಡನಾಡಿಯಲ್ಲಿ ಉಸಿರಾಡ್ತಾ ಇದ್ರೆ ಒಳ್ಳೆಯದು. ಶ್ರೀರಂಗ ಮಹಾಗುರುಗಳು ಇದಕ್ಕೊಂದು ಒಂದು ಮಾತನ್ನು ಹೇಳ್ತಾರೆ, ಏನಾದ್ರು ಹಿಡ್ಕೊಂಡು ಹೋಗಬೇಕು ಅಂತ ಲೆಕ್ಕ. ಗುರುಗಳನ್ನ ದೇವರನ್ನು ನೋಡೋಕೆ ಹೋಗುವಾಗ
ಏನಾದರೂ ಹಿಡ್ಕೊಂಡು ಹೋಗಬೇಕು ಅಂತ. ಬರೀ ಕೈಯಲ್ಲಿ ಹೋಗಬಾರ್ದು. ರಿಕ್ತ ಹಸ್ತಸ್ತು ನೋಪೇಯಾತ್ ರಾಜಾನಂ ದೇವತಾಂ ಗುರುಂ. ಖಾಲಿ ಕೈಯಲ್ಲಿ ಗುರುಗಳ ಬಳಿಗೆ ದೇವತೆಗಳ ಬಳಿಗೆ ಹೋಗಬಾರ್ದು ಎಂಬುದು ನಿಯಮ. ಹಿಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇನ್ನೊಂದು ಪ್ರಯೋಜನ ಕೂಡ ಇದೆ. ಯಾವ ಕೈಯಲ್ಲಿ ಹಿಡ್ಕೋಬೇಕು? ಹಿಡ್ಕೊಳ್ಳೋದಾದ್ರೆ ಅದನ್ನು ಗುರುಗಳ ಹತ್ರ ಹೋಗ್ತಾ ಇದ್ದೀರಿ, ದೇವ್ರ ಹತ್ರ ಹೋಗ್ತಾ ಇದ್ದೀರಿ, ಅವ್ರಿಗೆ ಕೊಡಬೇಕು. ಅದನ್ನು ನೀವು ಯಾವ ಕೈಯಲ್ಲಿ ಹಿಡ್ಕೋಬೇಕು? ಅದನ್ನು ಬಲಗೈಲಿ ತಾನೇ ಹಿಡ್ಕೋಬೇಕು. ಬಲಗೈಲಿ ಹಿಡ್ಕೊಂಡಾಗ ತಾನಾಗಿ ಈ ಕಡೆ ಹೋಗುತ್ತೆ ಉಸಿರಾಟ ಅಂತ. ನೀವು ಏನನ್ನಾದ್ರು ಜಾಸ್ತಿ ಹೊತ್ತು ಬಲಗೈಲಿ ಹಿಡ್ಕೊಂಡ್ರೆ ತಾನಾಗಿ ಈ ಬಲಭಾಗದ ಉಸಿರಾಟ ಎಡಭಾಗಕ್ಕೆ ಹೋಗುತ್ತೆ. ಹಾಗಾಗಿ ನೀವು ಗುರು ಸನ್ನಿಧಿಗೆ ಹೋಗೋ ಹೊತ್ತಲ್ಲಿ ತಾನಾಗಿ ನಿಮಗೆ ಸರಿಯಾದ ನಾಡಲ್ಲಿ ಶ್ವಾಸ ಉಸಿರಾಟ ಆಗ್ತಾ ಇರುತ್ತೆ ಅನ್ನೋದು ಕಾರಣ. ಅಥವಾ ದೇವರ ಸನ್ನಿಧಿಗೆ ಹೋಗುವಾಗ ಆ ರೀತಿ ಹೋದರೆ ತಾನಾಗಿ ಉಸಿರಾಟ ವಾಮನಾಡಿಗೆ ಬರುತ್ತೆ ಎಂಬುದಾಗಿ ಅವರು ಆ ಸೂಕ್ಷ್ಮವನ್ನು ಹೇಳಿದ್ದಾರೆ. ಹಾಗೆ ಯುದ್ಧಕ್ಕೆ ಹೋಗುವಾಗ, ಯುದ್ಧ ಮಾಡುವಾಗ ಪಿಂಗಲ ನಾಡಿಯಲ್ಲಿ ನಿಶ್ವಾಸ ಇರಬೇಕು, ಉಸಿರಾಟ ಇರಬೇಕು. ಆ ಥರ ಒಂದು ಉದಾಹರಣೆ ಕೊಟ್ಟಿದ್ದೆ ನಮಗೆ. ಒಂದು ವಾದ ವಿವಾದ ಮಾಡುವಾಗ ಪಿಂಗಲ ನಾಡಿಯಲ್ಲಿ ಇದ್ರೆ ಒಳ್ಳೇದು. ಅದು ಒಂಥರ ಯುದ್ಧವೇ. ಯಾವುದೋ ಕಡಿದು ಕೊಚ್ಚಿ ಕೆಲಸ ಮಾಡ್ತಾ ಇದ್ದೀರಿ, ಗದ ಕೆಲಸ ತೋಟ ಕೆಲಸ ಮಾಡ್ತಾ ಇದ್ದೀರಿ, ಬಲಭಾಗದಲ್ಲಿ ಉಸಿರಾಟ ಒಳ್ಳೇದು. ಯಾವುದೋ ನೀವು ಮಗುನ ಮಾತಾಡಿಸ್ಬೇಕು ನಿಮಗೆ ಅಂತಂದರೆ ಬಲಭಾಗದ ಉಸಿರಾಟ ಒಳ್ಳೇದಲ್ಲ. ನೀವು ಎಷ್ಟು ಸೌಮ್ಯ ಮಾಡೋ ಕೊಟ್ಟರು ಒಂಚೂರು ಹೊರಟ ಆಗ್ಬಿಡುತ್ತೆ ತಾನಾಗೋದು ಅಂತ. ಹಾಗಾಗಿ ನೋಡ್ಕೊಡಿ ಇದನ್ನು ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು. ತುಂಬ ವಿಷಯಗಳಿದೆ ಅದರಲ್ಲಿ. ಎಷ್ಟಿದೆ ಅಂದರೆ ಅದೇ ಒಂದು ಇಡೀ ಜೀವನ ಬೇಕು ಅದನ್ನು ಅಧ್ಯಯನ ಮಾಡೋದಕ್ಕೆ. ಸ್ವರಶಾಸ್ತ್ರ ಅಂತ ಕರೀತಾರೆ ಇದನ್ನು. ಸ್ವರ ಅಂದರೆ ಸ್ವರ, ಶರ ಅಂದರೆ ಉಸಿರಾಟ. ಇದರಿಂದ ಎಲ್ಲವನ್ನು ಕೂಡ ತಿಳಿಬಹುದು. ನಮ್ಮ ಉಸಿರಾಟವನ್ನು ಆಧರಿಸಿ ಇಡೀ ಪ್ರಪಂಚದ ಬಗ್ಗೆ ತಿಳಿಬೋದು. ಮತ್ತು ಇದರಿರುವ ವ್ಯಕ್ತಿ ಏನಾದರೂ ಕೇಳಿದರೆ ಅದನ್ನೆಲ್ಲ ಹೇಳ್ಬೋದು. ನಮ್ಮ ಉಸಿರಾಟದ ಮೇಲೆ ಹೇಳೋಕ್ಕೆ ಸಾಧ್ಯ. ನೀವು ಇದನ್ನು ಜ್ಯೋತಿಷದ ಪಾಠದಲ್ಲಿ ಒಂದಷ್ಟು ನೀವು ಕೇಳಿದ್ದೀರಿ. ಅಲ್ಲಿ ಕೂಡ ದೀರ್ಘ ಮತ್ತು ಹ್ರಸ್ವ ಉಸಿರಾಟಗಳು ಬರುತ್ತಲ್ವಾ. ಶ್ವಾಸ ಸಂಹತ ದೀರ್ಘ ಇಷ್ಟ ಉದಿತ, ಜ್ಯೋತಿಷದ ಮಾತು ಇದು. ಶ್ವಾಸ ದೀರ್ಘವಾಗಿರಬೇಕು ಮತ್ತು ಸಂಹತ ಅಂದರೆ ಚದುರಬಾರ್ದು. ನಮ್ಮ ಉಸಿರನ್ನು ಬಿಟ್ಟಾಗ ಚದುರಬಾರ್ದು, ಅದು ಏಕಾಗ್ರವಾಗಿ ತುದಿ ಒಂದಾಗಿ ಮುಂದುವರಿಬೇಕು. ಅದು ಒಂದು ಚದುರಿ ಹೋಗಬಾರ್ದು ಅದು ಒಂದು. ಹಾಗಾಗಿ ಸಂಹತವಾಗಿರಲಿ ಮತ್ತು ದೀರ್ಘವಾಗಿರಲಿ. ಹಾಗಿದ್ದರೆ ಎಷ್ಟರ ಮಟ್ಟಿಗೆ ಶುಭ ಅಂದರೆ, ಈಗ ನಿಮಗೆ ಹಿಂದೆ ಜ್ಯೋತಿಷದ ಪಾಠದಲ್ಲಿ ಅದನ್ನು ಹೇಳಿದೆ ನಾನು. ಶ್ವಾಸ 16 ಅಂಗುಲದ ಶ್ವಾಸ ಅಲ್ವಾ? ಲೆಕ್ಕ ಹಾಕಿದರೆ 8, 12, 16 ಅಲ್ಲಿವರೆಗೆ ಬರಬೇಕು ಶ್ವಾಸ. ಯಾವ ಭೂತದ ಉದಯ ಆಗತ್ತೆ ಆಗ? ಪೃಥ್ವಿ ಭೂತದ ಉದಯ ಆಗತ್ತೆ. 12 ಅಂಗುಲ ಇದ್ರೆ ಜಲಭೂತದ ಉದಯ ಆಗತ್ತೆ ಅಲ್ವಾ? ಅಗ್ನಿಗೆ, ವಾಯುವಿಗೆ ಪರವಾಗಿಲ್ಲ, ನೆನಪಿದೆ ನಿಮಗೆ. ಅಕಸ್ಮಾತ್ ಬಂದಿದ್ದು ಆದರೂ ನೆನಪಿದ್ದೀರ ನಿಮಗೆ. ಆಕಾಶಕ್ಕೆ ತುಂಬ ಕಡಿಮೆ ಇರುತ್ತೆ, ಆಕಾಶಕ್ಕೆ ಅತ್ಯಂತ ಕಡಿಮೆ ಇರುತ್ತೆ. ಹಾಗಾಗಿ ಆಕಾಶ ಭೂತದಲ್ಲಿ ನಾಡಿ ಆಡ್ತಾ ಇದ್ದಾಗ ಏನಾರು ಒಂದು ಪ್ರಶ್ನೆ ಕೇಳಿದ್ರೆ ಅದು ಅನಾಹುತವೇ ಅದು. ಅಥವಾ ಅಗ್ನಿಭೂತದಲ್ಲಿ ಉಸಿರಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಕೇಳಿದ್ರೆ ಅದು ಸುಟ್ಟೋಯ್ತು ಅಂತ ಲೆಕ್ಕ ಅವ್ರು ಕೇಳಿದ್ದು ಅಂತ. ಬೇರೆ ಫಲಗಳು ಇದೆ, ಅನಿಷ್ಟ ಫಲಗಳನ್ನು ಜಾಸ್ತಿ ಹೇಳ್ತಾರೆ. ಅದೇ ಪೃಥ್ವಿ ಭೂತದಲ್ಲಿ ಉಸಿರಾಡುವಾಗ, ಪೃಥ್ವಿ ಜಲ 16, 12 ಅಂಗುಲ ಉಸಿರು, ಅಷ್ಟು ದೀರ್ಘ ಉಸಿರಿದ್ದಾಗ ಬಂದು ಯಾರು ಅದೇ ಕಡೆಗೆ, ಯಾವ ಕಡೆ ಉಸಿರಾಡ್ತಾ ಇದೆ ಆ ಕಡೆಗೆ ಬಂದು ನಿಂತು ಪ್ರಶ್ನೆ ಕೇಳಿದರೆ ಆಗ ಏನು ಹೇಳಬೇಕು ಉತ್ತರನ ಅವನಿಗೆ ಅಂದರೆ, ದೀರ್ಘಾಯುಸ್ಸನ್ನು ಹೇಳು, ಗುಣವತ್ ಕಲತ್ರ ತನಯ, ಒಳ್ಳೆ ಹೆಂಡತಿ ಮಕ್ಕಳು ಅಂತ ಹೇಳು, ಪುಷ್ಯಧನ, ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅಂತ ಹೇಳು, ಅಧಿಕಂ, ಎಲ್ಲವೂ ಶುಭವೆಲ್ಲ ಅಧಿಕವಾಗ್ತಾ ಹೋಗುತ್ತೆ ಅಂತ ಹೇಳು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ದೀರ್ಘ ಶ್ವಾಸ ಎಷ್ಟರ ಮಟ್ಟಿಗೆ ಶುಭ ಅನ್ನೋದಕ್ಕೂ ನಮ್ಗೆ ಹೇಳ್ತಾ ಇರುವಂಥದ್ದು. ದೀರ್ಘವಾದ ಉಸಿರಾಟ ಮಾಡಬೇಕು. ದೀರ್ಘಂ ಪಶ್ಯತ ಮಾಹ್ರಸ್ವಂ ಅಂತ ವಸಿಷ್ಠರು ಹೇಳಿದ್ರಲ್ಲ, ಹಾಗೆ ಉಸಿರಾಟವನ್ನು ಕೂಡ ದೀರ್ಘವಾಗಿ ಸುದೀರ್ಘವಾಗಿ ಮಾಡಬೇಕು. ಎಷ್ಟರ ಮಟ್ಟಿಗೆ ಶುಭ ಅಂದರೆ ಏನಾರು ಬಂದು ಕೇಳಿದ್ರು ಕೂಡ ಅತಿಶಯ ಶುಭ ಅವನಿಗೆ ಅಂತ ಹೇಳುವಷ್ಟರ ಮಟ್ಟಿಗೆ ಅದು ಇರುತ್ತೆ ಅಂತ. ಹೀಗೆ ಈ ಉಸಿರಾಟ ಎಡ ಮತ್ತು ಬಲ ಇರುವಂಥದ್ದು. ಈಗ 7 ಭಾಗ ಅಂದರೆ ಎಚ್ಚರ ಆಗುವಾಗ ವಾರಕ್ಕೆ ಸಂಬಂಧಪಟ್ಟಂತೆ ಉಸಿರಾಟ ಇದ್ದರೆ ಒಳ್ಳೆಯದು. ಆದರೆ 7 ಭಾಗ
ವಾಮನಾಡಿಯಲ್ಲಿ ಉಸಿರಾಟ ಇರಬೇಕು. ನಾವು ಎದ್ದುಕೊಳ್ಳುವಾಗ ಏಳುವಾಗ ವಾಮನಾಡಿಯಲ್ಲಿ ಉಸಿರಾಟ ಇರಬೇಕು ಅನ್ನೋ ಕಾರಣಕ್ಕೆ ಈ ಬಲಮಗ್ಲನ ಹೇಳಿರುವಂಥದ್ದು. ಬಲಮಗ್ಲ ಮಲಗಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಏಳೋ ಹೊತ್ತಿಗೆ ಉಸಿರಾಟ ಎಡಕ್ಕೆ ಬರಬೇಕು. ಒಂದು ವೇಳೆ ಬಲದಲ್ಲಿ ಇದ್ರೂ ಕೂಡ ಎಡಕ್ಕೆ ಬರಬೇಕು. ಬರೋ ತನಕ ಒಂದು ಸ್ವಲ್ಪ ಬಲಮಗ್ಲಲ್ಲಿ ಮಲ್ಕೋಬೇಕು. ಇದನ್ನ ನೆಪ ಮಾಡಬೇಡಿ. ಬಂದಿಲ್ಲ ಉಸಿರಾಟ ಎಡಕ್ಕೆ ಅಂತ ಮತ್ತೊಂದು ಗಂಟೆ ಮಲಗೋದು, ಆ ಥರ ಮಾಡೋಕ್ಕಿರೋದಲ್ಲ. ಒಂದು 10 ನಿಮಿಷಕ್ಕೆ ಬರಬೇಕು. ಅದು ನ್ಯಾಯವಾಗಿ ಬರೋದಾದ್ರೆ, ಇಲ್ಲಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಬಲಮಗ್ಗುಲಾಗಿ ಮಲಗಿದಾಗ ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದು ಎಡಕ್ಕೆ ದಾಟಿಕೊಳ್ಳುತ್ತೆ. ಅದು ಉಸಿರಾಟ ಅದು ಎಡಮಗ್ಗುಲಾಗಿ ಮಲಗಿದ್ರೆ ಬಲಕ್ಕೆ ದಾಟಿಕೊಳ್ಳುತ್ತೆ. ಇದು ಒಂದು ಕ್ರಮ ಇರುವಂಥದ್ದು. ಹಾಗೆ ಆ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು. ಮತ್ತು ಇಡೀ ಜೀವನ ಅದ್ರ ಮೇಲೆ ನಿಂತಿದೆ. ತುಂಬ ವಿಷಯಗಳನ್ನ ಹೇಳ್ಬೋದು ಅದರಿಂದ, ತುಂಬ ವಿಷಯಗಳನ್ನ ತಿಳ್ಕೊಳ್ಬೋದು, ಹೇಳ್ಬೋದು ಅಂತ. ಸ್ವರಶಾಸ್ತ್ರ ಅಂತ ಏನು ಕೆಲವು ಗ್ರಂಥಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ. ಜ್ಯೋತಿಷಕ್ಕೆ ಅದು ಬೇರೆ ಏನು ಬೇಡ ಅಂತ ಹೇಳುತ್ತೆ. ಅದು ಗ್ರಹಸ್ಥಿತಿಯೇ ಬೇಡ, ಇದರಲ್ಲೇ ಹೇಳು ಎಲ್ಲದನ್ನು. ಒಂದು ವಸ್ತು ಕಳಿಸೋದ್ರೆ ಅದು ಭೂಮಿಲಿದೆಯಾ, ಎತ್ತರದಲ್ಲಿದೆಯಾ, ನೀರಲ್ಲಿದೆಯಾ, ಅದು ಹಾಳಾಗಿ ಹೋಗಿದೆಯಾ, ಇದೆಯಾ ಎಲ್ಲ ಹೇಳ್ಬೋದು. ಅಲ್ಲಿಂದಲೇ ಎಲ್ಲೋ ಮುಚ್ಚಿದೆಯಾ, ಅದು ಯಾವ ದಿಕ್ಕಲ್ಲಿದೆ, ಪೂರ್ವನ, ಪಶ್ಚಿಮನ, ಉತ್ತರನ, ದಕ್ಷಿಣನ, ಎಲ್ಲವನ್ನು ಕೂಡ ನಮ್ಮ ಶ್ವಾಸದ ಮೇಲೆ ಹೇಳ್ಬೋದು. ಅಂದರೆ ದೈವಜ್ಞನ ಶ್ವಾಸದ ಮೇಲೆ ಬಂದ ಪ್ರಶ್ನೆಗೆ ಉತ್ತರವನ್ನು ಎಲ್ಲವನ್ನೂ ಹೇಳ್ಬೋದು. ಗ್ರಹಸ್ಥಿತಿ ಮೂಲಕ ತಿಳಿಯುವಂಥದ್ದು ಎಲ್ಲವನ್ನು ಕೂಡ ಹೇಳೋಕೆ ಸಾಧ್ಯ ಇದೆ. ಹಾಗಾಗಿ ಆ ರೀತಿಯಲ್ಲಿ ಆ ಉಸಿರು ಕೆಲಸ ಮಾಡುತ್ತೆ. ಮತ್ತೆ ಈಗ ಎಡಕ್ಕೆ ಆಡ್ತಾ ಇದೆ ಅಂದ್ರೆ ಎಡದಲ್ಲೂ ಕೂಡ ಎಲ್ಲಿ ಕೇಂದ್ರ ಮಾಡ್ಕೊಂಡು ಆಡ್ತಾ ಇದೆ ಅನ್ನೋ ಪ್ರಶ್ನೆ ಇದೆ. ಇದು ಯಾವ ಕೇಂದ್ರದಲ್ಲಿ ಆಡ್ತಾ ಇದೆ? ಈಗ ಎಡಗಡೆ ಉಸಿರಾಟ ಇದೆ. ಎಡಗಡೆ ಅಂದರೆ ಯಾವ ಚಕ್ರದಲ್ಲಿದೆ? ಅದು ಮೂಲಾಧಾರದಲ್ಲಿದೆಯಾ, ಮಣಿಪುರದಲ್ಲಿದೆಯಾ, ಅನಾಹತದಲ್ಲಿದೆಯಾ? ಅಲ್ಲಿ ಯಾವ ಭೂತದ ಉದಯ ಆಯಿತು? ಅದಕ್ಕೆ ಸಂಬಂಧಪಟ್ಟ ಕೆಲಸ ಆಗ್ತಾ ಇರುತ್ತೆ ಅಂತ. ಈಗ ಪೃಥ್ವಿ ಭೂತದ ಉದಯ ಆಯಿತು ಅಂತಂದರೆ ಅಲ್ಲಿ ಎಡನಾಡಿ ಆಡ್ತಾ ಇದೆ ಅಂದರೆ ಭೂಮಿಗೆ ಸಂಬಂಧಪಟ್ಟ ತಂಪಿನ ಕೆಲಸ ಏನೋ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಬಲನಾಡಿ ಆಡ್ತಾ ಇದೆ, ಇನ್ನೆಲ್ಲೋ ಇನ್ನೊಂದು ಭೂತ ಆಕಾಶ ಭೂತದಲ್ಲೂ ಇದೆ ಅಂದರೆ ಆಕಾಶ ಭೂತಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು ನಡೀತಾ ಇದೆ ನಮ್ಮ ದೇಹದ ಒಳಗಡೆಗೆ ಅನ್ನೋದನ್ನ ಅದು ತೋರಿಸುತ್ತೆ. ಹಾಗಾಗಿ ತುಂಬ ಸಂಗತಿಗಳು ಇದನ್ನು ಅವಲಂಬಿಸಿ ಇವೆ. ಶ್ವಾಸವನ್ನು ಅವಲಂಬಿಸಿ ತುಂಬ ಸಂಗತಿಗಳಿದೆ. ಆಯಾ ಗ್ರಹಗಳು ಕೂಡ ತಾವು ಸೂಚಿಸುವ ಫಲವನ್ನು ಕೊಡುವಾಗ ತಕ್ಕ ಉಸಿರಾಟವನ್ನು ಏರ್ಪಡಿಸ್ಕೊಳ್ತೇವೆ. ಈಗ ಚಂದ್ರ ನಿಮಗೆ ಒಳ್ಳೇದು ಮಾಡಬೇಕು, ತಂಪು ಕೊಡಬೇಕು, ಅವನು ವಾಮನಾಡಿನ ಏರ್ಪಡಿಸ್ಕೊಳ್ತಾನೆ. ಅಸ್ತಮ ಕೊಡಬೇಕು, ಜಾಸ್ತಿ ಏರ್ಪಡಿಸ್ತಾನೆ, ಅಗತ್ಯಕ್ಕಿಂತ ಜಾಸ್ತಿ ಏರ್ಪಡಿಸ್ತಾನೆ ಆಗದನ ಅಂತ ಉದಾಹರಣೆ ಹೇಳ್ತಾ ಇರುವಂಥದ್ದು. ಇದು ಮಾತ್ರ ಅಲ್ಲ, ಎಲ್ಲ ರೀತಿಯ ಫಲಗಳನ್ನು ಕೂಡ ಗ್ರಹಗಳು ಕೊಡುವಾಗ ಉಸಿರನ್ನು ಆಶ್ರಯಿಸ್ತವೆ, ಉಸಿರನ್ನು ಮತ್ತು ಭೂತಗಳನ್ನು ಆಶ್ರಯಿಸ್ತವೆ ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಆ ಪ್ರಶ್ನೆ ದೊಡ್ಡ ಒಂದು ಅಂದರೆ ಇನ್ನೊಂದು ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಪ್ರಶ್ನೆ ಇದು. ನಾವು ಏನೇನು ಗಮನಿಸ್ತೇ ಇರುವಂಥದ್ದು, ಎಲ್ಲಿ ಆಡ್ತಾ ಇದೆ ಅಂತ ಏನು ಗಮನಿಸ್ತೇನೋ, ಏನೇನು ಗಮನಿಸೋದಿಲ್ಲ ಅಂತ ಅಂಥದ್ದದು ಅಂತ. ಇನ್ನು ಮತ್ತೊಂದು ಪ್ರಶ್ನೆ, ಕೇವಲ ಗಾಳಿಯೇ ಆಹಾರವಾಗಬಹುದೇ? ಕೇಳ್ತಾ ಇದ್ರೆ ಹಸುವಾಗ್ಬಿಡುತ್ತೆ. ಗಾಳಿಯ ಆಹಾರ ಅಂದರೆ ಯಾಕೋ ಸಂಕಟ ಆಗತ್ತೆ. ಹೌದಾ ಅಂತ, ಇನ್ನು ಮಾಡೋದಾದ್ರೆ ಹೇಗಿರ್ಬೋದು ಅಂತ. ಸಾಧ್ಯವೇ ಅಂತ ಪ್ರಶ್ನೆ. ಸಾಧ್ಯ. ಅದಕ್ಕೆ ಉದಾಹರಣೆಗೆ ಕೆಲವು ಮಹನೀಯರು ಅವರು ಗಾಳಿಯನ್ನೇ ಆಹಾರವಾಗಿ ಇಟ್ಕೊಂಡಿದ್ದು ಮಾತ್ರ ಅಲ್ಲ, ಮಹಾಸಿದ್ಧಿಗಳನ್ನು ಪಡೆದರು ಅದರ ಮೂಲಕವಾಗಿ. ದೇವರಿಂದ ಶುರು ಮಾಡೋಣ. ಮೊದಲನೇದಾಗಿ ಪಾರ್ವತಿ ಶಿವನನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದರು ಅಲ್ವಾ? ಯಾಕೆ ಶಿವನನ್ನು ಪಡಿಬೇಕು ಪಾರ್ವತಿ? ಅದು ಹೊಸದಲ್ಲ, ಅದು ಸತಿಯೇ ತಾನೇ ಪಾರ್ವತಿಯಾಗಿ ಹುಟ್ಟು ಬಂದಿರುವಂಥದ್ದು. ಅವಳದ್ದವಳಿಗೆ ಬೇಕು ಅಂತಷ್ಟೇ ಹೊರತು ಹೊಸ ವಿಷಯ ಏನೂ ಇಲ್ಲ. ಆದರೆ ಕೆಲವು ಸತಿ ನಮಗೆ ಬೇಕು ಅಂದ್ರೂ ಕೂಡ ತುಂಬ ಕಷ್ಟಪಡಬೇಕಾಗತ್ತೆ. ನಮ್ಮದನ್ನು ನಾವು ಪಡ್ಕೊಳ್ಬೇಕು ಅಂದ್ರೂ ಕೂಡ ತುಂಬ ಕಷ್ಟಪಡಬೇಕಾಗತ್ತೆ. ಲೌಕಿಕವಾಗಿ ತಗೊಂಡು ಹೇಳೋದಾದ್ರೆ, ದೇವರಿಗೆಲ್ಲ ಅನ್ವಯ ಮಾಡಬೇಡಿ ಇದನ್ನು. ಹೋಗ್ಬೇಡ ಅಂತಂದ ಶಿವ ದಕ್ಷ ಯಜ್ಞಕ್ಕೆ ಅಲ್ವಾ? ಹೋಗ್ಬೇಡ ಅಂತಂದ ಶಿವ. ಆದರೂ ಹೋಗೇ ಬಿಟ್ಲು ಸತಿ ಅಲ್ವಾ? ಒಂಚೂರು ಅಂತರ ಬಂತು ಅಲ್ಲಿ. ಮತ್ತೆ ಸರಿಯಾಗಬೇಕು ಅಂದರೆ ಇಷ್ಟು ತಪಸ್ಬೇಕಾಗತ್ತೆ ಅದಕ್ಕೆ ಅಂತ.
ಮತ್ತೆ ಹುಟ್ಟು ಬರಬೇಕಾಗತ್ತೆ ನೋಡಿ ಅಂತ, ಅದು ಸರಿಯಾಗಬೇಕು ಅಂದರೆ ಅಂತ. ಹಾಗೆ ಆಕೆ ಹಿಮಾಲಯನ ಮಗಳಾಗಿ ಹುಟ್ಟಿ ಬಂದಳು, ಗೌರಿಯಾಗಿ. ನಾರದ ಮುನಿಗಳ ಮಾರ್ಗದರ್ಶನದಂತೆ ಹಿಮಾಲಯದ ಗೌರಿಕೊಂಡದಲ್ಲಿ, ಗಂಗಾವತರಣ ಪ್ರದೇಶ, ಅಲ್ಲಿ ಕಠಿಣ ತಪಸ್ಸನ್ನು ಆರಂಭಿಸ್ತಾಳೆ. ಭೋಗ ಭಾಗ್ಯ, ದುಕೂಲಗಳು, ಪೀತಾಂಬರಗಳು, ಆಭರಣಗಳು ಎಲ್ಲವನ್ನು ತ್ಯಾಗ ಮಾಡಿ ನಾರು ಮಡಿಯುಟ್ಟು ತಪಸ್ಸಿಗೆ ಕುಳಿತಿದ್ದಾಳೆ ಪಾರ್ವತಿ. ಆಹಾರ ಕ್ರಮವನ್ನು ಹೇಳುವಾಗ ತಪಸ್ಸು ತುಂಬ ಅದ್ಭುತವಾಗಿರುವಂಥದ್ದು, ಬರೀ ಇಷ್ಟನ್ನು ಮಾತ್ರ ತಗೊಳ್ಳೋಣ ನಾವು. ಆಹಾರ ಕ್ರಮವನ್ನು ಹೇಳುವಾಗ ಮೊದಲ ಹಂತದಲ್ಲಿ ಕಾಡಿನಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳನ್ನು ಆಕೆ ಸೇವನೆ ಮಾಡ್ತಾ ಇದ್ರು. ಎರಡನೇ ಹಂತದಲ್ಲಿ ಹಣ್ಣುಗಳನ್ನು ಬಿಟ್ಟಳು, ಗಿಡ ಮರಗಳ ಹಸಿರು ಎಲೆಗಳು ಅದನ್ನು ಸ್ವೀಕರಿಸಿ ತಪಸ್ಸು ಮಾಡ್ತಾ ಇದ್ಲು. ಮೂರನೇ ಹಂತದಲ್ಲಿ ಅದನ್ನು ಬಿಟ್ಲು, ಒಣಗಿದ ತರಗೆಲೆಗಳು, ತಾನಾಗಿ ಉದುರಿದ ಎಲೆಗಳು, ಮರಗಿಡಕ್ಕೂ ಅಷ್ಟು ಕಷ್ಟ ಕೊಡೋದು ಬೇಡ ಅನ್ನೋ ಭಾವದಲ್ಲಿ ತಾನಾಗಿ ಉದುರಿದ ಎಲೆಗಳು, ಅಂದರೆ ಹಸಿ ಎಲೆಲಿರೋಷ್ಟು ಸತ್ವ ಕೂಡ ಒಣ ಎಲೆ ಇರೋದಿಲ್ಲ ನೋಡಿ, ಒಣ ಎಲೆಯಲ್ಲಿ ಏನಿರುತ್ತೆ ಹೇಳಿ, ಹಾಗಂತ ಒಣ ಎಲೆಗಳನ್ನು ಸೇವಿಸಿ ತಪಸ್ಸನ್ನು ಮುಂದುವರಿಸ್ತಾಳೆ. ಇದೇ ತುಂಬ ಉತ್ಕೃಷ್ಟವಾಗಿರುವಂಥ ತಪಸ್ಸು ಅಂತ ಲೆಕ್ಕ. ಕಾಳಿದಾಸ ಕುಮಾರ ಸಂಭವದಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಸ್ವಯಂ ವಿಶೀರ್ಣ ದ್ರುಮಪರ್ಣ ವೃತ್ತಿತ ಪರಾಹಿ ಕಾಷ್ಠ ತಪಸ್ಸಸ್ತಯ ಪುನಃ. ಅಂದರೆ ಸ್ವಯಂ ವಿಶೀರ್ಣ, ತಾನಾಗಿ ಉದುರಿದ್ದು, ಏನು ದ್ರುಮಪರ್ಣ, ಗಿಡ ಮರಗಳ ಎಲೆಗಳು, ತಾನಾಗಿ ಉದುರಿದ ಮರಗಿಡಗಳ ಎಲೆಗಳೇ ವೃತ್ತಿ, ಬದುಕು. ಇದು ತಪಸ್ಸಹ ಪರಾಹಿ ಕಾಷ್ಠ, ತಪಸ್ಸಿನ ಒಂದು ಪರಾಕಾಷ್ಠೆ ಅಂತ ಲೆಕ್ಕ ಇದು. ಇದನ್ನು ತಿನ್ಕೊಂಡು ತಪಸ್ಸು ಮಾಡೋದು ಅಂತಂದರೆ ಉತ್ತಮೋತ್ತಮವಾದ ತಪಸ್ಸು ಅಂತ ಲೆಕ್ಕ. ಅದನ್ನು ಮಾಡ್ತಾ ಇದ್ದಳಂತೆ ಪಾರ್ವತಿ. ಒಂದು ಹಂತ ಬಂದಾಗ ಅದನ್ನು ಬಿಡ್ತಾಳೆ. ಆಗ ಹೆಸರಾಯಿತು ಅಪರ್ಣ. ಏನು ಅಪರ್ಣ ಅಂದರೆ, ಯಾವಾಗ ಈ ಪರ್ಣವನ್ನು ಕೂಡ ತ್ಯಾಗ ಮಾಡಿದ್ಲು. ಪರ್ಣ ಅಂದರೆ ಎಲೆ, ಮೊದಲು ಪರ್ಣಗಳು, ಆಮೇಲೆ ಶುಷ್ಕ ಪರ್ಣಗಳು. ಆ ಶುಷ್ಕ ಪರ್ಣಗಳನ್ನು ಯಾವಾಗ ತ್ಯಾಗ ಮಾಡಿದಳೋ ಆಗ ಅಪರ್ಣ ಎಂಬುದಾಗಿ ಕರೆಸ್ಕೊಂಡ್ಲು. ಕಾಳಿದಾಸನ ಹೇಳ್ತಾನೆ ಅದನ್ನು. ತದಪ್ಯಪಾಕೀರ್ಣಂ, ತದಪಿ ಯಾವುದು ಈ ತರಗೆಲೆಗಳ ಸೇವನೆ ಕೂಡ ಅಪಾಕೀರ್ಣಂ, ಬಿಡಲ್ಪಟ್ಟಿತು ಪಾರ್ವತಿಯಿಂದ. ಆಗ ವದಂತ್ಯಪರ್ಣೇತಿ ಚತಾಂ ಪುರಾವಿದ, ಅಪರ್ಣ ಎಂಬುದಾಗಿ ಪುರಾಣಜ್ಞರು ಆಕೆಯನ್ನು ಕರೆದರು ಎಂಬುದಾಗಿ ಕಾಳಿದಾಸ ಹೇಳ್ತಾನೆ. ಅದನ್ನು ತ್ಯಾಗ ಮಾಡ್ತಾಳೆ. ಆ ತಪಸ್ಸಿನಲ್ಲಿ ಶಿವ ಒಲಿದು ಬಂದ. ಅವಾಗ ಏನು ಆಹಾರ ಆಕೆಗೆ ಅಂದರೆ ವಾಯು ಮಾತ್ರವೇ ಆಹಾರ. ಆವಾಗ ಮೊನ್ನೆ ತಮಾಷೆ ಮಾಡಿದ್ವಲ್ಲ, ಅದು ನಿಜ ಆಗ್ಬಿಡುತ್ತೆ. ಭಾರತೀಯರು ಎಲ್ಲಿಂದ ಊಟ ಮಾಡ್ತಾರೆ? ಭಾರತೀಯರು ಮೂಗಿಂದ ಊಟ ಮಾಡ್ತಾರೆ. ನಿಜವೇ, ಭಾರತೀಯರು ಮೂಗಿಂದಲೇ ಊಟ ಮಾಡೋದು. ಭಾರತೀಯರು ಆ ಎತ್ತರ ಕಳ್ಕೊಂಡ ಮೇಲೆ ಅವರು ಬಾಯಿಂದ ಊಟ ಮಾಡೋಕ್ಕೆ ಶುರು ಮಾಡಿದ್ದು. ಇಲ್ಲಿದ್ರೆ ಮೂಗಿಂದ ಊಟ ಮಾಡೋಕ್ಕೆ ಗೊತ್ತವ್ರಿಗೆ. ವಾತಾಶನರು ಅವರು ಕೇವಲ ಗಾಳಿಯನ್ನು ಸೇವಿಸಿ ಇರ್ತಾರೆ. ಅವರು ಎಷ್ಟೋ ಕಾಲ ಇರ್ತಾರೆ, ಇರೋ ಬಲ್ರು ಅವರು. ಹಾಗಾಗಿ ಮೂಗಿಂದ ಊಟ ಮಾಡ್ತಾರೆ ಅಂದರೆ ತಪ್ಪಿಲ್ಲ. ಊಟ ಯಾವುದು ಅಂದರೆ ಉಸಿರಾಟವೇ ಊಟ, ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಪಾರ್ವತಿ ಮಹಾಸಿದ್ಧಿಯನ್ನು ಪಡ್ಕೊಂಡ್ಲು. ಏನನ್ನ ಅಂದರೆ ಸಾಕ್ಷಾತ್ ಪರಶಿವನನ್ನೇ ಆಕೆ ಒಲಿಸಿಕೊಂಡಳು. ಇನ್ನೇನು ಸಿದ್ಧಿ, ಅಂತ ಸಿದ್ಧಿ ಇದು ಅಂತ. ಧ್ರುವ, ಬಾಲಕ ಧ್ರುವ, ನೀವೆಲ್ಲ ಧೈರ್ಯ ಮಾಡ್ಬೋದು. ಈಗ ಬಾಲಕ ಧ್ರುವ ಅವನು ಮೊದಲ 3 ತಿಂಗಳು ಅವನ ತಪಸ್ಸು ಮಾಡುವಾಗ, ಮೊದಲ 3 ತಿಂಗಳು 3 ದಿನಕ್ಕೊಂದು ಹಣ್ಣು, 3 ದಿನಕ್ಕೊಮ್ಮೆ ಹಣ್ಣು. 2ನೇ ತಿಂಗಳಲ್ಲಿ 6 ದಿನಕ್ಕೊಮ್ಮೆ ಒಣಗಿದ ಎಲೆ. 3ನೇ ತಿಂಗಳಿನಲ್ಲಿ 9 ದಿನಕ್ಕೊಮ್ಮೆ ನೀರು. 4ನೇ ತಿಂಗಳಲ್ಲಿ ಬರೀ ಗಾಳಿ ಮಾತ್ರ. 1ನೇ ತಿಂಗಳಿನಲ್ಲಿ 3 ದಿನಕ್ಕೊಮ್ಮೆ ಆಹಾರ. ಏನು ಆಹಾರ? ಹಣ್ಣು. 2ನೇ ತಿಂಗಳಿನಲ್ಲಿ 6 ದಿನಕ್ಕೊಮ್ಮೆ ಆಹಾರ. 3 ದಿನದಿಂದ 6 ದಿನಕ್ಕೆ ಬಂತು. ಹಣ್ಣಿದ್ದಿದ್ದು ಎಲೆ ಆಯ್ತು, ಅದು ಏನು ಒಣಗಿದ ಎಲೆ ಅಂತ. 3ನೇ ತಿಂಗಳಲ್ಲಿ ಬರೀ ನೀರು, ಅದು 3 ದಿನಕ್ಕೊಮ್ಮೆ, 9 ದಿನಕ್ಕೊಮ್ಮೆ. 3 ಪಟ್ಟಾಯ್ತು, 9 ದಿನಕ್ಕೊಮ್ಮೆ. ಆಮೇಲೆ ಅದನ್ನು ಬಿಟ್ಬಿಟ್ಟ. ಆಗಲೇ ಭಗವಂತ ಒಲಿದು ಬಂದಿದ್ದು ಧ್ರುವನಿಗೆ. ಕೇವಲ ಗಾಳಿಯನ್ನಷ್ಟೇ ಸೇವಿಸಿ ಒಂಟಿ ಗಾಲಿನಲ್ಲಿ ನಿಂತು
ಇಂದ್ರಿಯಗಳನ್ನು ನಿಯಂತ್ರಿಸಿ ತಪಸ್ಸು ಮಾಡಿದ. ಅಂದರೆ ಇದು ನಾರಾಯಣ ಸಿದ್ಧಿ. ಆಗ ಹೇಳಿದ್ದು ಶಿವಸಿದ್ಧಿ, ಇದು ವಿಷ್ಣು ಸಿದ್ಧಿ. ಎರಡೂ ಕಡೆ ಅವರು ಕೇವಲ ಗಾಳಿಯನ್ನು ಸೇವಿಸಿ ಜೀವನ ಮಾಡ್ತಾ ಇದ್ದಿದ್ದು ಗೊತ್ತಾಗತ್ತೆ, ತಪಸ್ಸು ಮಾಡ್ತಾ ಇದ್ದಿದ್ದು ನಮಗೆ ಗೊತ್ತಾಗತ್ತೆ. ಭಗೀರಥನ ತಪಸ್ಸು ಹೀಗೆ ಇದೆ. ಗೋಕರ್ಣದಲ್ಲಿ ತಪಸ್ಸು ಮಾಡಿದ ಅಂತ ಹೇಳ್ತಾರೆ ಭಗೀರಥ. ಗೋಕರ್ಣ ಅಂತಲೇ ಉಲ್ಲೇಖ ಇದೆ ರಾಮಾಯಣದಲ್ಲಿ. ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಸೂರ್ಯನನ್ನೇ ದಿಟ್ಟಿಸ್ತಾ ಆಹಾರ ನೀರುಗಳನ್ನು ಬಿಟ್ಟು ಕೇವಲ ವಾಯುಭಕ್ಷಕನಾಗಿ ವಾತಾಶರನಾಗಿ ತಪಸ್ಸು ಮಾಡಿದ. ಅವನಿಗೆ ಗಂಗಾ ಸಿದ್ಧಿ ಆಯಿತು ಭಗೀರಥನಿಗೆ. ವಿಶ್ವಾಮಿತ್ರರು ಅವರು ಕೂಡ ಹಾಗೆ. ಅವರು ಇನ್ನೊಂಚೂರು ಮುಂದುವರೆದು ಅದನ್ನು ನಿಲ್ಲಿಸ್ಬಿಡ್ತಾರೆ. ಕೇವಲ ಉಸಿರು ಮಾತ್ರವೇ ಅಂತೆಷ್ಟೋ ಕಾಲ ತಪಸ್ಸು, ಆಮೇಲೆ ಇದನ್ನು ನಿಲ್ಲಿಸ್ತೇನೆ ಅಂತ, ಉಸಿರನ್ನು ನಿಲ್ಲಿಸ್ತೇನೆ ಅಂತ. ಅವರಿಗೆ ಗಾಯತ್ರಿ ಸಿದ್ಧಿ ಆಯಿತು ವಿಶ್ವಾಮಿತ್ರರಿಗೆ. ಚವನ ಮಹರ್ಷಿಗಳು ಹುತ್ತ ಬೆಳೆದಿತ್ತಲ್ಲ ಚವನ ಮಹರ್ಷಿಗಳ ಮೇಲೆ, ಅಲ್ಲಿ ತಾನೇ ಕಡ್ಡಿಯಿಂದ ಚುಚ್ಚಿದ್ದು ಯಾರು? ಸುಕನ್ಯಾ. ಸುಕನ್ಯಾ, ಸು ಅಂದ್ರೆ ಸುಕ್ರುಂಡನೂ ಆಗ್ಬೋದು, ಅದಲ್ಲ ಇಲ್ಲಿ. ಸು ಅಂದ್ರೆ ಸುಕನ್ಯಾ ಅಂತ. ಹಾಗೊಂದು ಮಾತಿದೆ ಕನ್ನಡದಲ್ಲಿ, ಸು ಅಂದ್ರೆ ಗೊತ್ತಾಗುತ್ತೆ ಸುಕ್ರುಂಡೆ ಅಂತ, ಕೂಡಲೇ ಅರ್ಥ ಮಾಡ್ಕೊಡ್ತಾರೆ ಅಂತ. ಸುಕ್ರುಂಡೆ ಇವತ್ತು ನೋಡಿಯೂ ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ ಅಂತ ಕಾಲ ಬಂದಿದೆ ಈಗ. ಆದರೆ ಸುಕ್ರುಂಡೆ ಜನಪ್ರಿಯವಾದ ಕಾಲದಲ್ಲಿ ಈ ಗಾದೆ ಬಂದಿದೆ. ಸು ಅಂದ್ರೆ ಸಾಕು ಗೊತ್ತಾಗತ್ತೆ ಮುಂದಿಂದ ಏನು ಅಂತ. ಏನು ಮುಂದಿನ ಸುಕ್ರುಂಡೆ ಅಂತ, ಅದಲ್ಲ ಸುಕನ್ಯಾ ಅಂತ. ಹಾಗಾಗಿ ಅವರು ಕೂಡ ಹಾಗೆ ಕೇವಲ ಗಾಳಿಯನ್ನು ಆಶ್ರಯಿಸಿ ತಪಸ್ಸು ಮಾಡಿದರು. ಅವರಿಗೆ ಆ ಕಡೆಗೆ ಜ್ಞಾನ ಸಿದ್ಧಿನೂ ಆಯಿತು, ಮೋಕ್ಷ ಸಿದ್ಧಿನೂ ಆಯಿತು, ಈ ಕಡೆಗೆ ಕುಟುಂಬ ಸಿದ್ಧಿಯೂ ಆಯಿತು. ಸುಕನ್ಯಾ ಆಕೆಗೆ ಒಲಿದು ಬಂದ್ಲು, ಅವರಿಗೆ ಒಲಿದು ಬಂದ್ಲು. ಕಡ್ಡಿ ಚುಚ್ಚಕ್ಕೆ ಹೋಗಿ ಇವಳೆ ಅವ್ರ ಜೊತೆಲಿರೋ ಹಾಗಾಯ್ತು, ಆಮೇಲೆ ಚವನರ ಜೊತೆಲಿರೋ ಹಾಗಾಯ್ತು ಅಂತ. ಕರ್ದಮ ಪ್ರಜಾಪತಿಯ ಬಗ್ಗೆ ಬರುತ್ತೆ, ಕೇವಲ ವಾತಾಶಾಂದ್ರಾಗಿ ತಪಸ್ಸು ಮಾಡ್ತಾ ಇದ್ರು ಅಂತ. ವಾಲ್ಮೀಕಿಗಳು ಅತ್ಯಂತ ಪ್ರಸಿದ್ಧ. ಹುತ್ತಗಟ್ಟಿದೆ, ಆಹಾರ ತಗೊಳ್ಳೋದಿಲ್ಲಿಂದ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇದು ಕೂಡ ಹಾಗೆ ಅಂತ. ಇದೆಲ್ಲ ಆದರೆ ಹುತ್ತ ಆಗಿದ್ರಿಂದ ಅಲ್ಲಿ ಗಾಳಿಗೆ ಅವಕಾಶ ಇದೆ ಅಲ್ವಾ? ಹುತ್ತದಲ್ಲಿ ಗಾಳಿಗೆ ಅವಕಾಶ ಇರುತ್ತೆ ಇಲ್ವಾ? ಎಲ್ಲ ಅಲ್ಲಿ ಸಣ್ಣ 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 ಬಿಲುಗಳಿರ್ತಾವಲ್ಲ ಹುತ್ತದಲ್ಲಿ, ಹಾಗಾಗಿ ಗಾಳಿಗೆ ಅವಕಾಶ ಇದೆ ಅಲ್ಲಿ. ಆದರೆ ಬೇರೆ ಏನೂ ಸಾಧ್ಯ ಇಲ್ಲ, ಅದನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಅಚಲವಾಗಿ ತಪಸ್ಸು ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಕೇವಲ ಗಾಳಿಯನ್ನು ಸೇವಿಸಿದಾಗ ಅವ್ರಿಗೆ ಹಾಳಾಗಿಲ್ಲ, ಒಳ್ಳೆಯದಾಗಿದೆ ಅಂತ. ಹಾಗಾಗಿ ಹೀಗೆ ಇರಬಹುದು ಅನ್ನೋದನ್ನು ಇವರೆಲ್ಲ ತೋರಿಸಿದ್ದಾರೆ. ಆದರೆ ಇರುವಂತೆ ಇರಬೇಕು. ಈಗ ಸುಮ್ಮನೆ ಗಾಳಿ ಸೇವಿಸ್ಕೊಂಡಿರ್ತಾನೆ ಅಂತಂದ್ರೆ ಹಾಗಲ್ಲ. ನೀವು ಆ ತಪಸ್ಸಿನ ನಿಯಮಗಳಿಗೆ ಒಳಪಟ್ಟಿದ್ದಾಗ, ಅಂತ ದೃಢ ಮನಸ್ಕರಾಗಿ ಮಾಡಿದಾಗ ಈ ಫಲಗಳು ಹೊರತು, ನೀವು ಸುಮ್ಮನೆ ಗಾಳಿ ಸೇವಿಸ್ತಾನೆ ಅಂದರೆ ಈ ಫಲ ಬರದೇ ಇರ್ಬೋದು ಆಗ ಅಂತ. ಹಾಗಾಗಿ ಅವ್ರು ಹೇಗೆ ಮಾಡಿದ್ರೋ ಹಾಗೆ ಮಾಡಿದರೆ ಫಲ ಇದೆ. ಇದೆಲ್ಲ ಸುಮ್ಮನೆ ನೀವು ಪುರಾಣದ್ದು ಹೇಳ್ತೀರಿ, ನಂಬದೇನು ಅದನ್ನು. ನಿಜ ಹೌದಲ್ಲೋ ಯಾರು ಕಂಡವರು ಅಂದರೆ, ನಿಮಗೆ ಋಷಿ ಮುನಿಗಳ ಉದಾಹರಣೆ ಬೇಡ, ದೇವತೆಗಳ ಉದಾಹರಣೆ ಬೇಡ ಅಂದರೆ ಪ್ರಾಣಿಗಳ ಉದಾಹರಣೆ ಕೊಡ್ಬೋದು. ಕೆಲವು ಪ್ರಾಣಿಗಳು ಬರೀ ಗಾಳಿ ಸೇವಿಸಿ ಏನು ಇಲ್ಲದೆ, ಆಹಾರ ನೀರು ಇಲ್ಲದೆ ಬದುಕಿರ್ತವೆ. ಈ ಟಾರ್ಡಿಗ್ರೇಡ್ ಅಂತ, ನೀರಿನ ಕರಡಿ ಅಂತ ಕರೀತಾರೆ, ಸೂಕ್ಷ್ಮಜೀವಿ. ಇದು 30 ವರ್ಷ ಇರುತ್ತಂತೆ. ಇದು ಆಹಾರ ನೀರು ಇಲ್ಲದೆ ಸುಮಾರು 30 ವರ್ಷ ಇರುತ್ತೆ ಅಂತ. ಈ ಭೂಮಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದು ಅಂತ, ಇಲ್ಲಿದ್ದ ಕಥೆ ಇದು ಅಂತ. ಈಗಿನ ಕಾಲದ್ದು, ಹಳೆ ಕಾಲದ್ದು, ಯಾವುದೋ ಕಾಲದ ವಿಷಯ ಅಲ್ಲ ಇದು ಅಂತ. ಹಾಗೆ ಈ ಒಲ್ಮ್ ಅನ್ನುವ ಒಂದು ಪ್ರಾಣಿ ಕತ್ತಲ ನೀರಿನ ಗುಹೆಗಳಲ್ಲಿ ವಾಸ ಮಾಡುತ್ತಂತೆ, 10 ವರ್ಷ ಇರುತ್ತಂತೆ ಇದು. ಇನ್ನು ಮೀನು, ಕೆಲವು ಮೀನುಗಳು ನೀರು ಬತ್ತಿ ಹೋದರೆ ಒಳಗಡೆ ಗೂಡು ಕಟ್ಕೊಂಡಿರ್ತವೆ, ಮಣ್ಣಿನ ಒಳಗಡೆಗೆ ಗೂಡು ಕಟ್ಕೊಂಡಿರ್ತೇವೆ. ಶ್ವಾಸಕೋಶದ ಮೀನು ಅಂತ ಹೇಳ್ತಾರೆ ಆ ಮೀನನ್ನು. 3 ರಿಂದ 4 ವರ್ಷ ಅದು ಕಾಯುತ್ತಂತಿದ್ದು, ಒಳಗೆ ಜೀವಂತವಾಗಿ ಇದ್ಕೊಂಡು ಮಣ್ಣಿನಡಿಯಲ್ಲಿ ಗೂಡು ಕಟ್ಕೊಂಡು ಮಳೆ ಬರೋವರೆಗೆ, ಮತ್ತೆ ಮಳೆ ಬಂದು ನೀರು ತುಂಬೋವರೆಗೆ ಅದು ಜೀವಂತವಾಗಿರುತ್ತೆ ಇದು ಅಂತ. ಇನ್ನೊಂದು ಜಾತಿ ಆಮೆ, ಗ್ಯಾಲಪ್ ಗೋಸ್ ಅಂತ ಹೇಳ್ತಾರೆ, ಒಂದು ಆಮೆ 1 ವರ್ಷ ಇರುತ್ತೆ ಅಂಥದ್ದು ಆಹಾರ ನೀರು ಇಲ್ಲದೆ. ಹಾವು ಮತ್ತು ಮೊಸಳೆಗಳು ಕೂಡ ಹಾಗೆ. ಈ ಹೆಬ್ಬಾವು ಮೊಸಳೆಗಳು ದೊಡ್ಡ ಬೇಟೆ ಸಿಕ್ತು ಅಂದರೆ 1 ವರ್ಷ ಉಪವಾಸ ಇರ್ಬೋದು, ಏನು ತಿಂದು ಇರ್ಬೋದು, ತೊಂದರೆ ಇಲ್ಲ ಅಂತ. 1 ರಿಂದ 2 ವರ್ಷ ಅಂತ. ಚೇಳು 1 ವರ್ಷದವರೆಗೆ ಇರುತ್ತೆ ಅಂತೆ. ಒಂಟೆ ತಿಂಗಳಾನುಗಟ್ಟಲೆ ಇರುತ್ತೆ ಆಹಾರ ನೀರು ಇಲ್ಲದೆ. ಹಾಗೆ ಕಪ್ಪು ಕರಡಿ ಮತ್ತು ಕಂದು ಕರಡಿ ಅಂತ 2 ಜಾತಿ ಕರಡಿಗಳು ಇವು ಕೂಡ. ಇವು ಚಳಿಗಾಲ ಬಂತು ಅಂದರೆ ನಿದ್ರೆ
ಇಡೀ ಚಳಿಗಾಲ ನಿದ್ದೆ ಮಾಡುತ್ತೆ, ತಂಪಿರುತ್ತಲ್ವ. ಹಾಗಾಗಿ ಬೇಸಿಗೆಯಲ್ಲಿ ಸರಿ ತಗೊಳ್ಳೋದು ಅದು ಎಷ್ಟು ಅಂತ ಲೆಕ್ಕ ಇಲ್ಲ, ಆ ಥರ ತಗೊಂಡು ದಪ್ಪ ಆಗೋದು. ಚಳಿಗಾಲ ಬಂದರೆ 5ರಿಂದ 7 ತಿಂಗಳು ಅವು ತಮ್ಮ ದೇಹದ ಉಷ್ಣತೆ ಮತ್ತು ಹೃದಯದ ಬಡಿತ ಕೂಡ ಕಡಿಮೆ ಮಾಡಿಕೊಂಡು ಆರಾಮ್ ನಿದ್ರೆ ಮಾಡ್ತಾ ಇರ್ತೇವೆ ಅಂತ. ಕರಡಿಗಳು ಹಾಗೆ, ಈ ಹಿಮಕರಡಿಗಳ ಪೈಕಿಯಲ್ಲಿ ಕೂಡ ಗರ್ಭಿಣಿ ಹಿಮಕರಡಿಗಳು 4ರಿಂದ 8 ತಿಂಗಳ ಕಾಲ ಗರ್ಭಾವಸ್ಥೆಯಲ್ಲಿದ್ದಾಗ, ಗರ್ಭ ಇದ್ದಾಗ, ಹೊಟ್ಟೆಯಲ್ಲಿ ಮರಿ ಇದ್ದಾಗ ಅವಕ್ಕೇನು ಆ ಸಮಯದಲ್ಲಿ ಬೇಟೆಯಾಡೋಕ್ಕೆಲ್ಲ ಆಗೋದಿಲ್ಲ, ಸಂಚಾರ ಮಾಡೋಕ್ಕಾಗೋದಿಲ್ಲ. ಅವು ಗುಹೆಗಳೆಲ್ಲ ಕಾಲ ಕಡಿತವೆ, ಜೀವಂತ ಇರ್ತವೆ ಅವು ಅಂತ, ಆಹಾರ ಇಲ್ಲದೆ ಜೀವಂತ ಇರ್ತೇವೆ ಅಂತ. ಹೀಗೆ ಸಾಧ್ಯ ಅನ್ನೋದಕ್ಕೆ ನಾವು ಈ ಮಾತುಗಳನ್ನು ನೆನಪಿಸ್ಕೊಂಡ್ವು. ಇನ್ನು ಉಸಿರಾಟದ ಬಗ್ಗೆ ಒಂದು 2 ಸಂಗತಿಗಳು, ಅದೇ ನಿನ್ನೆ ಹೇಳಿದ್ದನ್ನು ಪುನಃ ಮುಂದುವರಿಸಿ. ಈ ಪ್ರಾಣಾಯಾಮ ಮೂಲಬಂಧವಿಲ್ಲದೆ ಪ್ರಾಣಾಯಾಮಕ್ಕೆ ದೊಡ್ಡ ಅರ್ಥ ಇಲ್ಲ. ಕೇವಲ ಉಸಿರಾಟದ ಅಭ್ಯಾಸ ಅಂತ ಆಗುತ್ತೆ ಹೊರತು ಪ್ರಾಣಾಯಾಮ ಅಂತ ಆಗೋದಿಲ್ಲ. ಮೂಲಬಂಧವನ್ನು ಪುರುಷರು ಮಾತ್ರ ಮಾಡಬೇಕು, ಮಹಿಳೆಯರು ಮಾಡಬಾರ್ದು. ಮಾಡಿದಾಗ ಸ್ತ್ರೀತ್ವಕ್ಕೆ ಧಕ್ಕೆ ಬರುತ್ತೆ. ಅನುಭವಿಸಿದ್ದ ಅಂದರೆ ಈ ನಮ್ಮ ಸ್ವತಃ ಅನುಭವಿಸಿದ್ದ ಅಂತಲ್ಲ, ಕೇಳಿ ನೋಡಿ ಗೊತ್ತಿರುವಂಥ ವಿಷಯಗಳು ಇವು. ನಮ್ಮ ಆಚಾರ್ಯರು ಅದನ್ನು ಯಾವಾಗಲೂ ಉಲ್ಲೇಖ ಮಾಡ್ತಾ ಇರ್ತಾರೆ ಇಂಥದ್ದನ್ನು. ಹಾಗಾಗಿ ಈ ದೇಹದ ಮೂಲಕ ಮಾಡುವಂಥ ಅಭ್ಯಾಸಗಳಿದೆಯಲ್ಲ, ಇದು ಹೆಚ್ಚು ಪುರುಷರಿಗಿರುವಂಥದ್ದು, ಪುರುಷರಿಗೆ ಹೊಂದುವಂಥದ್ದು. ಸ್ತ್ರೀಯರು ಹೃದಯದ ಮೂಲಕ ಹೋಗ್ತಾರೆ, ಅಂತಃಕರಣದ ಮೂಲಕ ಹೋಗ್ತಾರೆ, ಭಾವದಿಂದ ಅವರು ಭಗವಂತನನ್ನ ಗೆಲ್ತಾರೆ. ಸ್ತ್ರೀಯರಿಗೆ ಸಹಜವಾಗಿ ಹಚ್ಕೊಳ್ಳೋ ಸ್ವಭಾವ ಇರುತ್ತೆ ಅಲ್ವಾ. ಒಂದು ಮಗುವನ್ನ ಎಷ್ಟು ಪ್ರೀತಿಯಿಂದ ಸಾಕ್ತಾರೆ ತಾಯಿಂದಿರು. ಒಂದು ಎಳೆ ಶಿಶು ಅಂದರೆ ರಾತ್ರಿ ನಿದ್ದೆ ಇಲ್ಲ ಅಂತಲೇ ಇರುತ್ತೆ ಅದಕ್ಕೆ, ತಾಯಿಂದ್ರಿಗೆ. ಅದೇನು ಮಾಡುತ್ತೆ, ಹಗಲಿಡೀ ನಿದ್ದೆ ಮಾಡುತ್ತೆ, ಅದು ರಾತ್ರಿ ಇಡೀ ಯಕ್ಷಗಾನ. ಈ ಎಳೆ ಶಿಶುಗಳು, ಈ ಪಾಪ ಈ ತಾಯಿ ರಾತ್ರಿ ಇಡೀ ಎಚ್ಚರ ಇರಬೇಕು ಅಂತ ಪರಿಸ್ಥಿತಿ. ಅದು ಹೇಳ್ತಾ ಮರುಗ್ತಾ ಇರಬೇಕು. ಈ ಗಂಡ ನಿದ್ದೆ ಹೊಡಿತಾ ಇರ್ತಾನೆ ಆರಾಮಾಗಿ, ಅವನು ಈ ಕಡೆ ತಿರುಗಿಯೋ ನೋಡೋದಿಲ್ಲ. ಅವ್ನು ಬೆಳಗಾದ್ಮೇಲೆ ಕೇಳ್ತಾನೆ ಕಥೆನ, ಅಷ್ಟೇ ಹೊರತು ರಾತ್ರಿ ಅವನು ಗಮನ ಕೊಡೋದಿಲ್ಲ. ಆದರೆ ಈ ತಾಯಿಯಂದಿರು ರಾತ್ರಿ ಇಡೀ ಕಷ್ಟಪಡ್ತಾ ಇರ್ತಾರೆ ನೋಡಿ. ನಾವು ಯಾವಾಗಲೂ ಈ ಗೋವುಗಳ ಉದಾಹರಣೆ ಕೊಡ್ತಾ ಇರ್ತೇವೆ. ಎಳೆ ಕರುಗಳನ್ನ ಎಷ್ಟು ಪ್ರೀತಿಯಿಂದ ಜತನ ಮಾಡ್ತವೆ ಗೋವುಗಳು ಅಂದರೆ, ಸಿಂಹ ಬಂದರೂ ಕೂಡ ಹೆದರೋದಿಲ್ಲ. ಆ ಸಮಯದಲ್ಲೂ ಎದುರಿಸಿ ನಿಲ್ತವೆ ಹೊರತು ಬಿಟ್ಕೊಡೋದಿಲ್ಲ. ಸಿಂಹ ಬರೋ ವಿಷಯ ಆಗಿರಲಿ, ನೀವೆಲ್ಲ ಹೋದ್ರೂ ಕೂಡ ಬಸ್ ಕೋಪ ಮಾಡ್ತೇವೆ. ಯಾಕೆಂದ್ರೆ ನನ್ನ ಕರು ಅಂತ ಹಚ್ಕೊಳ್ಳೋದು, ಆ ವಾತ್ಸಲ್ಯ ಭಾವ ಆ ಮಟ್ಟದಲ್ಲಿದೆ ನೋಡಿ. ಆದರೆ ಆ ಹೋರಿ ಯಾವುದಿದೆಯೋ ಈ ಕರುವಿನ ತಂದೆ, ಅವನಿಗೆ ವಿಷಯವೇ ಗೊತ್ತಿಲ್ಲ. ಅದು ಹುಟ್ಟಿದೆಯೋ ಹುಟ್ಟಿಲ್ವೋ, ಗರ್ಭಪಾತ ಆಯಿತೋ ಅಥವಾ ಕರು ಹುಟ್ಟಿತೋ, ಅದು ಗಂಡೋ ಹೆಣ್ಣೋ, ಏನಾಗಿದೆ ಏನಾದ್ರು ಗೊತ್ತಾ ಅಂತ. ಇಷ್ಟ ಅಲ್ಲದೆ ಹೋದ್ರೂ ಮನುಷ್ಯರಲ್ಲಿ ಸ್ವಲ್ಪ ಇದ್ರ ಭಾಗ ಈ ಅಂಶ ಇದ್ದೇ ಇದೆ ಅಂತ. ಪುರುಷಸ್ತು ಪುಷ್ಕರ ಫಲಾಶವ ನಿರ್ಲಿಪ್ತ ಅಂತ ಸಾಂಖ್ಯ. ಈ ಪುರುಷರು ಅಂದರೆ ನಿರ್ಲಿಪ್ತರು ಜಾಸ್ತಿ, ಅವ್ರಿಗೆ ಅಂಟಿಲ್ಲ. ಈ ಹೆಂಗಸರಿಗೆ ಜಾಸ್ತಿ ಅಂಟಿದೆ ಅಂತ. ಒಂದು ವೇಳೆ ಪುರುಷರಿಗೆ ತುಂಬ ಅಂಟಿದ್ರೆ ಅವರಲ್ಲಿ ಸ್ತ್ರೀ ಧರ್ಮ ಇದೆ ಅಂತ ಅರ್ಥ. ಅದರಿಂದ ಹಾಗಾಗ್ತಾ ಇದೆ ಅಂತ. ಇರಬೇಕಾಗಿದ್ದು ಮನೆ, ಮಕ್ಕಳು, ಗಂಡ, ಕುಟುಂಬ ಇದೆಲ್ಲ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ. ಇದೇ ಭಾವದಿಂದ ಅವರು ಮೋಕ್ಷವನ್ನು ಸೇರ್ತಾರೆ. ಇದೇ ಭಾವ ಶ್ರೀಪತಿಯ ಕುರಿತು ಬಂದರೂ ಮೋಕ್ಷವನ್ನು ಸೇರ್ತಾರೆ. ಪತಿಯ ಬಗ್ಗೆ ಬಂದರೂ ಕೂಡ, ಅವನ ಎಂಥವನೇ ಆಗಲಿ ಬಂತು ಅಂದರೂ ಕೂಡ ಅವರಿಗದು, ಅವನ ಎಂಥವನೇ ಆಗಲಿ ಇವರು ಮೇಲಕ್ಕೆ ಹೋಗೋದಕ್ಕೆ ಕಾರಣ ಆಗುತ್ತೆ, ಇವರು ಊರ್ಧ್ವಗತಿಯನ್ನು ಹೊಂದುತ್ತಾರೆ ಅಂತ. ಹಾಗಾಗಿ ಅವರಿಗೆ ಸಹಜವಾಗಿ ಆಗತ್ತೆ ಇದೆಲ್ಲ. ಪುರುಷರು ಪ್ರಯತ್ನ ಪಟ್ಟು ಮಾಡಬೇಕು. ವ್ಯತ್ಯಾಸ ಏನಂದರೆ, ಈ ದೈಹಿಕವಾದ ಈ ಅಭ್ಯಾಸಗಳನ್ನು ಪುರುಷರು ಪ್ರಯತ್ನಪೂರ್ವಕ ಮಾಡಬೇಕು, ಸ್ತ್ರೀಯರಿಗೆ ಅದು ತಾನೇ ಆಗಬೇಕು ಅನ್ನೋದು ಒಂದು ಇಲ್ಲಿ ಸೂಕ್ಷ್ಮ. ಹಾಗಂತ ಇದಕ್ಕೆ ಅಪವಾದ ಇದೆ. ಸ್ತ್ರೀಯರಿಗೆ ರಾಗ, ಪುರುಷರಿಗೆ ವಿರಾಗ ಅಂತ ಇದ್ರೂ ಕೂಡ ಇದಕ್ಕೊಂದು ಅಪವಾದ ಇದೆ. ಈ ನಿನ್ನೆ ಹೇಳಿದ್ವಲ್ಲ, ರೇಚಕ ದೀರ್ಘ ಆಗಬೇಕು ಪೂರ್ವಕಕ್ಕಿಂತ ಅಂತೆಲ್ಲ ಹೇಳಿದ್ವಲ್ಲ, ಅಥವಾ ಪ್ರಾಣಾಯಾಮ. ಎಲ್ಲಿ ಅಪವಾದ ಅಂದರೆ, ಆರೋಗ್ಯದ ದೃಷ್ಟಿಯಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ, ರೇಚಕ ಜಾಸ್ತಿಯಾಗಿ ಪೂರ್ವಕ ಕಡಿಮೆ ಆಯಿತು ಅಂದರೆ ನಾವು ಉಸಿರನ್ನು ತಗೊಳ್ತೇವೆ, ಪೂರ್ವಕ ಅದು ದೀರ್ಘ, ಬಿಡ್ತೇವೆ ಅದು ರೇಚಕ, ಅದು ಹ್ರಸ್ವ. ಇದು ನಡೀತಾ ಇರುವಂಥದ್ದು. ಈಗ ಇದನ್ನು ಹಿಂದೆ ಮುಂದೆ ಮಾಡಿ ರೇಚಕವನ್ನು ದೊಡ್ಡದು ಮಾಡಿ, ಅದು ಬಿಡೋ ಉಸಿರು ಜಾಸ್ತಿ ಇದೆ, ಉಸಿರು ಅಷ್ಟೇ ಇರುತ್ತೆ, ಸಮಯ ಜಾಸ್ತಿ ಇದೆ. ಬಿಡೋ ಸಮಯ ಜಾಸ್ತಿ ಇದೆ, ತಗೊಳ್ಳೋ ಸಮಯ ಕಡಿಮೆ ಇದೆ. ಹೀಗೆ ಮಾಡಿಕೊಂಡ್ರೆ
ತುಂಬ ಈಗ ಸ್ಥೌಲ್ಯ ಇದೆ ಅಂತ ಅಂದ್ಕೊಳ್ಳಿ, ದಪ್ಪ ಇದ್ದಾರೆ ಯಾರಾದರೂ, ಅವರು ಸಫರ್ ಆಗಬೇಕು ಅಂದರೆ ಇದನ್ನು ಮಾಡಬಹುದು. ನಿಮ್ಮಷ್ಟಕ್ಕೆ ಮಾಡಬೇಡಿ, ಯಾವುದನ್ನು ವೈದ್ಯರ ಸಲಹೆ, ಸರಿಯಾದ ಮಾರ್ಗದರ್ಶಕರು ಬೇಕು. ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಪ್ರತಿ ವಿಷಯದಲ್ಲೂ ಕೂಡ ಸ್ವಯಂ ಸಾಧನೆಗೆ ಗುರುವಿಲ್ಲದೆ ಹೋಗಬಾರ್ದು. ಸಾಧನೆಗೆ ಯಾವಾಗಲೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪುಸ್ತಕದ ಸಾಧನೆ ಅಥವಾ ಎಲ್ಲೋ ಕೇಳಿ ಮಾಡೋ ಸಾಧನೆ ಎಲ್ಲ ಅದಕ್ಕೆ ಇದು ಬೇಕು, ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಉದಾಹರಣೆಗೆ ಸ್ಥೌಲ್ಯ ಅಂತ ಬಂದರೆ ದಪ್ಪ ಆಗುವಂಥದ್ದು, ಅದನ್ನು ಕಡಿಮೆ ಮಾಡೋದಕ್ಕೆ ಈ ರೇಚಕವನ್ನು ಬಳಸ್ತಾರೆ, ರೇಚಕದ ದೈರ್ಘ್ಯವನ್ನು ಬಳಸ್ತಾರೆ. ಅದರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ. ಇದನ್ನ ಯಾಕೆ ಹೇಳಿದ್ರು ಅಂದರೆ, ನೀವು ಸರಿ ಇದ್ದೀರಿ ಅಂತ ಅಂದ್ಕೊಳ್ಳಿ, ನೀವು ರೇಚಕ ಜಾಸ್ತಿ ಮಾಡಿ ಸುಮ್ಮನೆ ಮತ್ತೆ ಕಡ್ಡಿತರ ಆಗಬೇಡಿ ಅಂತ. ಈಗ ಸ್ಥೌಲ್ಯವನ್ನು ಕಡಿಮೆ ಮಾಡುತ್ತೆ ಅಂದರೆ, ಆಗ ಸರಿ ಇದ್ದಾಗ ಮಾಡಿದ್ರೆ ಏನಾಗುತ್ತೆ, ಹೆಣ್ಮಕ್ಳ ಮೇಲೆ ಪರಿಣಾಮ ಬೇರೆ ಇರ್ಬೋದು ಇದರದ್ದು ಅನ್ನೋದನ್ನು ನಾವು ಜಾಗೃತಿಯಿಂದ ಗಮನಿಸ್ಕೋಬೇಕು, ಹುಷಾರಾಗಿರ್ಬೇಕು ಆ ವಿಷಯದಲ್ಲಿ. ಭಾವದಿಂದ ಅದಕ್ಕೇನು ಬೇರೆ ಬೇರೆ ಸಾಧನಗಳು ಕೂಡ ಇದೆ. ಅದರ ಪ್ರಧಾನ ರಾಜಮಾರ್ಗ ಯಾವುದು ಅಂದರೆ ಭಾವ. ಹೆಣ್ಣು ಮಕ್ಕಳಿಗೆ ಆ ಭಾವದಿಂದ ಅವರು ಎಲ್ಲಿಗೂ ಕೂಡ ಹೋಗ್ತಾರೆ ಅಂಥ ಉದಾಹರಣೆಗಳನ್ನು ಕಾಣ್ತೇವೆ. ಮೀರ ಅಂದರೆ ಏನು ಅಂದರೆ ಭಾವ ಅಂತ, ಸಮುದ್ರದಂಥ ಭಾವ ಅಂತ, ಸಮುದ್ರ ಸದೃಶ್ಯವಾದ ಭಾವ ಅದು ವೀರ ಅಂದರೆ ಅಂಥ ಭಾವ ಅಂತ. ಅಥವಾ ಗೋಪಿಯರು ಅಂದರೆ ಏನದು ಭಾವ ಅಂತ. ಬ್ರಾಹ್ಮಣ ಪತ್ನಿಯರ ಬಗ್ಗೆ ನಾವು ಕೇಳ್ತೇವೆ ಭಾಗವತದಲ್ಲಿ. ಕೃಷ್ಣ ಕಳಿಸ್ಕೊಡ್ತಾನೆ, ಹಸುವಾಗತ್ತೆ ಎಲ್ಲ ಗೋಪಾಲಕರಿಗೆಲ್ಲ, ಬೇಕು ಅಂತ ಹಸು ಮಾಡಿಸಿರೋದು ಕೃಷ್ಣನೇ. ಕಳಿಸ್ಕೊಡ್ತಾನೆ, ಯಜ್ಞ ನಡೀತಾ ಇದೆ ಹತ್ತಿರದಲ್ಲೇ, ಬ್ರಾಹ್ಮಣೋತ್ತಮರು ಇರ್ತಾರೆ ಅಲ್ಲಿ. ಅವರಲ್ಲಿ ಹೋಗಿ ಕೇಳಿ, ಕೃಷ್ಣ ಬಲರಾಮರಿಗೆ ಊಟ ಬೇಕಂತೆ ಕೊಡಿ ಅಂತ ಕೇಳಿ, ಕೊಟ್ಟರೆ ತಗೊಂಡು ಬನ್ನಿ ಅಂತ ಹೋಗಿ ಕೇಳಿದ್ರೆ ಅವರು ಹ್ಞೂ ಅಂತಲೂ ಹೇಳಿಲ್ವಂತೆ, ಹ್ಞೂ ಅಂತೂ ಹೇಳಿಲ್ಲ, ಮಾತಾಡಿಲ್ವಂತೆ. ಇದು ಮೌನಂ ಸಮ್ಮತಿ ಲಕ್ಷಣಮಲ್ಲ, ಅಸಮ್ಮತಿ ಲಕ್ಷಣ ಅಂತ, ಕೊಡೋದಿಲ್ಲ ಅಂತ ಅರ್ಥ. ಅದಕ್ಕೆ ವಾಪಸ್ ಬಂದು ನಿರಾಶೆಯಿಂದ ಕೃಷ್ಣನ ಬಳಿ ಹೇಳ್ತಾರೆ, ಏನೂ ಮಾತೇ ಆಡಲಿಲ್ಲ, ಹೂನು ಹೇಳಲಿಲ್ಲ, ಹೂನು ಹೇಳಲಿಲ್ಲ, ಊಟ ಕೊಡಲಿಲ್ಲ ನಮಗೆ ಅಂತ. ಆಗ ಇನ್ನೊಂದ್ಸತಿ ಹೋಗಿ ಬ್ರಾಹ್ಮಣ ಪತ್ನಿಯರು ಇರ್ತಾರೆ ಅಲ್ಲಿ, ಅವ್ರನ್ನ ಕೇಳಿ ಅವ್ರು ಕೊಡ್ತಾರೆ ಅಂತ. ಮೊದಲನೇ ಸರಿ ಕೊಟ್ಟರೆ ತಗೊಂಡು ಬನ್ನಿ ಅಂತ, ಎರಡನೇ ಸರಿ ಕೊಡ್ತಾರೆ ತಗೊಂಡು ಬನ್ನಿ ಅಂತ. ಅಂದ್ರೆ ಕೃಷ್ಣನಿಗಿರೋ ಭರವಸೆ, ಸ್ತ್ರೀಯರ ಮೇಲೆ ಕೃಷ್ಣನಿಗಿದ್ದ ಭರವಸೆ ಹೇಗೆ ಅಂದರೆ ಹೀಗೆ ಅಂತ. ಈ ಗೋಪಾಲಕರು ಹೋಗಿ ಬ್ರಾಹ್ಮಣ ಪತ್ನಿಯರನ್ನು ಕೇಳ್ತಾರೆ, ಕೃಷ್ಣ ಬಲರಾಮರು ಹತ್ತಿರದಲ್ಲೇ ಇದ್ದಾರೆ, ಅವ್ರಿಗೆ ಹಸುವಾಗಿದೆ, ನಮಗೂ ಎಲ್ಲ ಹಸುವಾಗಿದೆ, ನಿಮ್ಮ ಹತ್ರ ಊಟ ಕೇಳಿದ್ದಾರೆ, ಅವರು ಊಟ ಕೊಡ್ಬೇಕಂತೆ. ಅಂದರೆ ಅವರು ಊಟ ತಗೊಂಡು, ಸಿದ್ಧವಾದ ಊಟವನ್ನು ತಗೊಂಡು ಧಾವಿಸ್ತಾರೆ ಕೃಷ್ಣ ಬಲರಾಮರ ಕಡೆಗೆ. ಅವ್ರು ಕೊಟ್ಟು ಕಳಿಸಿದ್ರೆ ಸಾಕಿತ್ತು, ಅವರೇ ಧಾವಿಸ್ತಾರೆ. ಆಗ ಅವರ ಪತಿಗಳು, ಪುತ್ರರು ಅಥವಾ ಸೋದರರು ತಡೆದ್ರಂತೆ. ಈಗೆಲ್ಲ ಹೋಗೋ ಹಾಗೆಲ್ಲ, ಯಜ್ಞ ಬೇರೆ ನಡೀತಾ ಇದೆ ಅಲ್ಲಿ, ಪತ್ನಿ ಇಲ್ಲದೆ ಯಜ್ಞ ಪೂರ್ಣ ಆಗೋದಿಲ್ಲ, ಹೋಗೋ ಹಾಗಿಲ್ಲ ಅಂತ ತಡೆದ್ರೆ ಕೇಳಲೇ ಇಲ್ವಂತೆ. ಹೋಗಿದ್ದ ಖಾತ್ರಿ ಅಂತ. ಕೃಷ್ಣನ ಬಳಿ ಹೋಗಿ ಬಿಟ್ಟು ಬಂದುವು ಎಲ್ಲವನ್ನು, ಇನ್ನು ನಾವು ಅಲ್ಲಿ ಹೋಗ್ಬೇಕು ಅಂತೀರ, ನಿನ್ನ ಪಾದವೇ ಗತಿ ಎಂಬುದಾಗಿ ಆಶ್ರಯಿಸ್ತಾರೆ ಅವರು. ಒಬ್ಬರಿಗೆ ಕೃಷ್ಣನಿಂದ ದೊಡ್ಡ ಆಶೀರ್ವಾದ ಸಿಗುತ್ತೆ ಅವರಿಗೆ. ಮತ್ತೆ ಸಂಸಾರಕ್ಕೆ ಕೊಡಿಸ್ತಾನೆ ಕೃಷ್ಣ ಅವರನ್ನು, ಅದು ಬೇರೆ ಮಾತು. ಮಹದನುಗ್ರಹ ಸಿಗುತ್ತೆ ಅವರಿಗೆ. ಆಗ ಈ ಬ್ರಾಹ್ಮಣರೆಲ್ಲ ಹೇಳ್ಕೊಡ್ತಾರೆ, ನಮಗಿಂತ ನಮ್ಮ ಹೆಂಡತಿಯರೇ ವಾಸಿ, ನಾವು ಓದಿದ ಶಾಸ್ತ್ರ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ, ಕೃಷ್ಣನ ಕಂಡಾಗ ನಾವು ಕೃಷ್ಣ ಕೇಳಿದ್ರೆ ಯಜ್ಞ ಮಾಡೋದು ಯಾರ ಸಲುವಾಗಿ, ಹೋಗಿ ಯಾರನ್ನು ಸೇರಬೇಕು, ಅದು ಆಹುತಿಗಳು ಹೋಗಿ ಯಾರನ್ನು ತಲುಪಬೇಕು, ಬ್ರಹ್ಮಾರ್ಪಣ ಬ್ರಹ್ಮಂಗವಿ ಅಂದರೆ ಎಲ್ಲ ಹೋಗಿ ತಲುಪಬೇಕು, ಅವನೇ ಬಂದು ಕೇಳಿದ್ರೆ ಕೊಡ್ಲಿಲ್ವಲ್ಲ ನಾವು ಅಂತ ತಮ್ಮನ್ನು ತಾವು ಹಳಿದುಕೊಳ್ತಾರೆ. ಇವರು ವೇದನ ಓದಿಲ್ಲ, ಶಾಸ್ತ್ರನ ಓದಿಲ್ಲ, ನಮ್ಮ ಥರ ಶೌಚಾಚಾರಗಳನ್ನು ಕೂಡ ಮಾಡೋದಿಲ್ಲ, ಇವ್ರಿಗೆ ಹೇಗಪ್ಪ ಇಂಥ ಬುದ್ಧಿ, ಇಂಥ ಸಂಸ್ಕಾರ ಎಂಬುದಾಗಿ. ಅಲ್ಲಿಯೂ ಕೂಡ ಒಬ್ಬಾಕೆ ಅವ್ರ ಪೈಕಿಯಲ್ಲಿ, ಆಕೆಯನ್ನು ಗಂಡ ಹೋಗ್ಲಿಕ್ಕೆ ಬಿಡಲೇ ಇಲ್ವಂತೆ, ಕೂಡಿ ಹಾಕ್ತಾನೆ, ಹೋಗ್ಲಿಕ್ಕೆ ಬಿಡಲೇ ಇಲ್ಲ ಅಂತ. ಆಕೆ ಅಲ್ಲೇ ಅಸುನೀಗಿದಳು. ಕೃಷ್ಣನಲ್ಲಿ ಮನಸ್ಸನ್ನು ನೆಟ್ಟು ಕೃಷ್ಣನನ್ನು ಸೇರಬೇಕು ಅನ್ನುವ ಒಂದು ಆತುರ ಇದೆಯಲ್ಲ, ಅದನ್ನು ತಡೆಯಲಾರದೆ ಅವಳ ದೇಹವನ್ನು ಬಿಟ್ಟು ಹೋಗಿ ಕೃಷ್ಣನನ್ನು ಸೇರಿದಳು ಎಂಬುದಾಗಿ ಭಾಗವತ ಹೇಳ್ತದೆ ಅಂತ. ಅಂದರೆ ಇಷ್ಟು ತೀವ್ರವಾದ ಭಾವ ಸ್ತ್ರೀಯರ ಸಂಪತ್ತು, ಸ್ತ್ರೀಯರಿಗೆ ಭಗವಂತ ಕೊಟ್ಟ ಆಶೀರ್ವಾದ ಅಂತ. ಹಾಗಾಗಿ ಈ ಶ್ರಮಗಳು, ಮೂಲಬಂಧ, ಪ್ರಾಣಾಯಾಮ, ಈ ಶ್ರಮಗಳು ಅವರಿಗೆ ಬೇಕಾಗಿಲ್ಲ. ಹಾಗಂತ ಅವರಿಗೆ ಭಾವದಿಂದ ಅವರು ಆ ರೀತಿ ಏರುವಾಗ, ಅಂತರ್ಮಾರ್ಗದಲ್ಲಿ ಏರುವಾಗ ಅದೆಲ್ಲ ತಾನಾಗಿ ಏರ್ಪಡ್ತಾ ಇರುತ್ತೆ. ಮೂಲ ಬಂಧವೋ, ಉಡ್ಡಾಣ ಬಂಧವೋ, ಜಾಲಂಧರ ಬಂಧವೋ ಅಥವಾ ಉಸಿರಾಟದ ಗತಿಗಳೋ ಎಲ್ಲವೂ ಏನೇನಾಗಬೇಕೋ ಎಲ್ಲವೂ ತಾನಾಗಿ ಆಗ್ತಾ ಇರ್ತವೆ. ಹಾಗಾಗಿ ಅವರು ಆಯ್ತಾ ಇಲ್ವೋ ನೋಡ್ಕೊಂಡ್ರೆ ಸಾಕು, ನೋಡ್ಕೊಳ್ಬೇಕು ಅಂತಲೂ ಇಲ್ಲ, ತಾನಾಗಿರುತ್ತೆ. ಅದು ಪುರುಷರು
ಪ್ರಯತ್ನಪೂರ್ವಕವಾಗಿ ಅದನ್ನು ಸಾಧನೆ ಮಾಡಬೇಕು ಅನ್ನೋ ಅಂತರವನ್ನು ಗಮನಿಸಬೇಕು. ಅವ್ರಿಗೆ ಹೇಳಿದ್ದನ್ನು ಇವರು ಮಾಡಿದಾಗ ಸಿದ್ಧಿಯ ಬದಲಿಗೆ ಸಮಸ್ಯೆ ಬರ್ಬೋದು, ಅದನ್ನು ಕೂಡ ನಾವು ಜೋಪಾನ ಮಾಡಬೇಕು ಆ ವಿಷಯದಲ್ಲಿ ಅಂತ. ಇನ್ನು ಕೊನೆಯದಾಗಿ ಈ ಉಸಿರಾಟದ ಪ್ರಕರಣ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಒಂಚೂರು ಕ್ಲಿಷ್ಟ ಪ್ರಕ್ರಿಯೆ ಇದು. ಆದರೆ ರಾಮಭದ್ರಾಚಾರ್ಯರು ಯಾವಾಗಲೂ ಹೇಳ್ತಾ ಇದ್ರು ಅದನ್ನು, ಹಾಗಾಗಿ ಅದನ್ನು ಒಂದ್ಸಲ ನಿಮ್ಮ ಮುಂದೆ ಹೇಳಿ ಮತ್ತೆ ಮುಂದುವರಿತೇವೆ. ವಾತಾಶನದಿಂದ ಅನ್ನಕ್ಕೆ ಮುಂದುವರಿಯೋಣ. ಹಂಸಃ ಅನ್ನೋದು ಸೋಹಂ ಆಗತ್ತೆ, ಸೋಹಂ ಓಂ ಆಗತ್ತೆ. ಹೇಗಾಗತ್ತೆ ಅಂದರೆ ನಮ್ಮ ಈಗಿನ ಉಸಿರಾಟ ಹೇಗಿದೆ ಅಂತಂದರೆ, ಹಂ ಸಹ ಅನ್ಬೇಕಾದ್ರೆ ಅದರಲ್ಲಿ ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯತ್ ಪುನಃ ಅಲ್ವಾ. ಹಂ ಅಂದರೆ ಅಥವಾ ಹ ಅಂದರೆ ಹಕಾರ ಏನನ್ನು ಹೇಳ್ತಾ ಇದೆ? ಬಹಿರ್ಯಾತಿ, ಹೊರಗೆ ಹೋಗ್ತಾ ಇದೆ, ಪ್ರಾಣವನ್ನು ಹೇಳ್ತಾ ಇದೆ ಈ ಪೂರ್ವ ಭಾಗ. ಸ ಅನ್ನೋದು ಉಸಿರು ಒಳಗೆ ತಗೊಳ್ತೀವಲ್ಲ ಅದನ್ನು ಹೇಳ್ತಾ ಇದೆ. ಪ್ರಾಣ ಅಪಾನ, ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸ ಹಂ, ನಿಶ್ವಾಸ ಹಂ, ಉಚ್ಛ್ವಾಸ ಸಹ. ಉಸಿರನ್ನು ಬಿಡೋದು ಹಂ, ತಗೊಳ್ಳೋದು ಸಹ. ಹೀಗಿದೆ ಅಲ್ವಾ? ಇದು ಹಿಂದೆ ಮುಂದಾಗಬೇಕು. ಹಿಂದೆ ಮುಂದಾಗೋದು ಹೇಗೆ ಅಂತಂದ್ರೆ, ಹಿಂದೆ ಮುಂದಾಗೋದು ಹೇಗೆ ಅಂದರೆ ಸಹ ಹಂ ಅಂತ ಮಾಡ್ಬೋದು ಇದನ್ನ ಅಲ್ವಾ. ಹಂಸಹ ಅನ್ನೋದನ್ನೇ ಮಾಡೋದಾದ್ರೆ ಸಹ ಹಂ ಅಂತ ಮಾಡ್ಬೋದು. ಅಕ್ಷರದಲ್ಲಿ ಹಿಂದೆ ಮುಂದೆ ಮಾಡೋದಾದ್ರೆ, ದೇಹದಲ್ಲಿ ಹಿಂದೆ ಮುಂದೆ ಮಾಡೋ ಕೆಲಸ ಇದೆ. ಅದನ್ನ ಅಕ್ಷರದಲ್ಲಿ ಮಾಡುವಾಗ ಸಹ ಹಂ ಅಂತ ಆಗತ್ತೆ. ಕೂಡಿಸಿದ್ರೆ ಏನಾಗುತ್ತೆ ಸಂಸ್ಕೃತದಲ್ಲಿ? ಸಹ ಅನ್ನೋದು ಸೋ ಅಂತಾಗತ್ತೆ. ಸಂಧಿ ಬಂದಾಗ ಸಹ ಅನ್ನೋದು ಸೋ ಅಂತಾಗತ್ತೆ, ಸೋಹಂ ಅಂತಾಗತ್ತೆ. ಸೋಹಂ ಅನ್ನೋದನ್ನು ಬಿಡಿಸುವಾಗ ಬೇರೆ ಆಗತ್ತೆ, ಸಹ ಅಹಂ ಅಂತಾಗತ್ತಲ್ವಾ. ಅದಿದೆ, ಅವನೇ ನಾನು ಅನ್ನೋ ಭಾವ ಅಲ್ಲಿದೆ. ಸೋಹಂ ಅನ್ನುವಾಗ ಒಂದು ಅದ್ವೈತ ಐಕ್ಯ ಇದೆ ಅಂತ ಅಲ್ಲಿ. ಈ ಸೋಹಂ ಅನ್ನೋದ್ರಲ್ಲಿ ವ್ಯಂಜನಗಳನ್ನು ಬಿಟ್ಬಿಡ್ಬೇಕು. ಏನಾಗತ್ತೆ ನೋಡಿ, ಸೋಹಂ ಅನ್ನೋದ್ರಲ್ಲಿ ವ್ಯಂಜನಗಳನ್ನು ಬಿಡಬೇಕು. ಸೋ ಅನ್ನುವಾಗ ಯಾವ ವ್ಯಂಜನ ಇದೆ? ಸಕಾರ, ಬಿಡಿ. ಏನಾಯ್ತು? ಓ ಅಂತಾಯ್ತು. ಹಂ ಅನ್ನುವಾಗ ಏನು ವ್ಯಂಜನ ಇದೆ? ಹಕಾರ ಇದೆ, ಬಿಡಿ. ಏನಾಯ್ತು? ಅಂ ಅಂತಾಯ್ತು. ಸಂಧಿ ಮಾಡಿ ಹೀಗಿದೆ. ಉಸಿರಾಟದ ಮೂಲ ರೂಪ ಏನು? ಓಂ. ಅದೇ ಉಸಿರಾಟ. ಓಮ್ಮೆ ಉಸಿರಾಟ ಅಂತ. ಅಥವಾ ಉಸಿರಾಟವನ್ನ ಓಂ ಆಗಿ ಮಾಡ್ಕೊಳ್ಬಹುದು ಅಂತ. ಹಾಗಾಗೋಕೆ ಸಾಧ್ಯ ಇದೆ ಅದು. ಈಗ ಉಸಿರಾಟವನ್ನ ಈಗ ಹಂಸ ಹಿಂದೆ ಮುಂದೆ ಮಾಡೋದು ಹೇಗೆ ಅಂತಂದ್ರೆ, ಈಗ ಅಪಾನ ಇರೋ ಜಾಗದಲ್ಲಿ ಪ್ರಾಣ ಬರಬೇಕು, ಪ್ರಾಣ ಇರೋ ಜಾಗದಲ್ಲಿ ಅಪಾನ ಬರಬೇಕು ಅಲ್ವಾ. ಅಂದ್ರೆ ಹಾಗಾಗೋಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಅಪಾನ ಬರುತ್ತಾ, ಇಲ್ಲಿಗೆ ಪ್ರಾಣ ಬರುತ್ತಾ ಅಂತ ಹಾಕಿ ಕೇಳಬೇಡಿ. ಆ ತರಹ ಅಲ್ಲ. ಯಾವುದು ಜಾಸ್ತಿ ಇದೆ? ಈಗ ಅಪಾನ ಜಾಸ್ತಿ ಇದೆ. ಯಾವುದು ಕಡಿಮೆ ಇದೆ? ಪ್ರಾಣ ಕಡಿಮೆ ಇದೆ. ಪ್ರಾಣ ಜಾಸ್ತಿಯಾಗಿ ಅಪಾನ ಕಡಿಮೆ ಆದ್ರೆ ಹಿಂದೆ ಮುಂದೆ ಆಯ್ತಲ್ವ ಸ್ಥಿತಿ ಅದು. ಈಗ ಮೊದಲು ವೃದ್ಧಿ ಅಪಾನದಲ್ಲಿತ್ತು, ಕಡಿಮೆ ಯಾವುದಿತ್ತು ಅಂದ್ರೆ ಪ್ರಾಣ ಇತ್ತು. ಹಿಂದೆ ಮುಂದಾಗೋದು ಅಂದ್ರೆ ಏನು ಅಂದ್ರೆ, ಅಪಾನ ಕಡಿಮೆ ಆಗತ್ತೆ, ಪ್ರಾಣ ಜಾಸ್ತಿ ಆಗತ್ತೆ. ಅಂದ್ರೆ ರೇಚಕ ವೃದ್ಧಿ ಆಗತ್ತೆ, ಪೂರಕ ಕ್ಷೀಣಿಸುತ್ತೆ. ಪೂರಕದ ಸಮಯ ಕಡಿಮೆ ಆಯಿತು, ರೇಚಕದ ಸಮಯ ಜಾಸ್ತಿ ಆಯಿತು. ಇದೇ ಹಿಂದೆ ಮುಂದಾಗೋದು ಅಂತ. ಹಿಂದೆ ಮುಂದಾದಾಗ ಏನಾಗತ್ತೆ ಅಂದ್ರೆ, ಅದು ಮುಂದುವರೆದ್ರೆ ಸೋಹಂ ಭಾವ ಬರುತ್ತೆ, ಆ ಭೇದ ಹೋಗ್ಬಿಡುತ್ತೆ. ಉಸಿರಾಟ ಹಾಗೆ ಶುರುವಾದ್ರೆ, ಯಾಕೆಂದ್ರೆ ಅಪಾನ ಮುಂದಿದ್ದಾಗ ನಮ್ಮನ್ನ ಪ್ರಪಂಚದ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಪರಮಾತ್ಮನಿಂದ ದೂರ 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 ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ಅಪಾನ. ಅದು ಪ್ರಾಣ ಮುಂದಾದಾಗ ಊರ್ಧ್ವಗತಿ ಅಲ್ವಾ, ಅದು ಮೇಲೆ 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 ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಕರ್ಕೊಂಡು ಹೋಗಿ 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 ಏನಾಗೋದು ಕೊನೆಯಲ್ಲಿ ಅದಂದ್ರೆ, ಹತ್ರ ಹೋಗಿ 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 ಕೊಟ್ಟ ಕೊನೆಯಲ್ಲಿ ಒಂದಾಗೋದಲ್ವಾ ಅದು. ಜೀವದೇವರ ಐಕ್ಯ ಸಂಭವಿಸುತ್ತೆ ನೋಡಿ, ಅದ್ವೈತ ಸಂಭವಿಸುತ್ತೆ ನೋಡಿ. ಏನದು? ಸೋಹಂ. ಪ್ರಾಣ ಮುಂದಾದಾಗ ಅದು ಮುಂದುವರೆದಾಗುವಂಥದ್ದು ಏನು ಅಂದ್ರೆ, ಸೋಹಂ ಭಾವ ಅಲ್ಲಿ ಬರುತ್ತೆ, ಅಲ್ಲಿ ಅನುಭವವಾಗಿ ಬರುತ್ತೆ ತಾನೇ ತಾನಾಗದು ಅಂತ ಆಯ್ತು. ಅದರಲ್ಲಿ ವ್ಯಂಜನಗಳನ್ನು ಬಿಡೋದು ಅಂದ್ರೆ ಏನು? ಸೋಹಂ ಅಲ್ಲಿ
ಈಗ ಈಗ ಅಕ್ಷರಗಳಲ್ಲಿ ಎರಡು ಗುಂಪು ಮಾಡ್ಬೋದು ನಾವು ಅಲ್ವಾ? ಸ್ವರಗಳು ಮತ್ತು ವ್ಯಂಜನಗಳು. ಈ ವ್ಯಂಜನ ಅಂದ್ರೆ ಏನು, ಸ್ವರ ಅಂದ್ರೆ ಏನು? ಆ ಹಾಗಂದ್ರೆ ಸ್ವರ ಜಾಸ್ತಿ ಆಯ್ತು. ಸ್ವಯಂ ರಾಜತೆ ಸ್ವರ. ಸ್ವರ ಎಂಬುದು ಅದಕ್ಕೆ ಇನ್ನೊಬ್ಬರ ಅವಲಂಬನೆ ಬೇಕಿಲ್ಲ. ಅದಕ್ಕೆ ಅನ್ಬೇಕಾದ್ರೆ ಇನ್ನೊಂದು ಅಕ್ಷರದ ಸಹಾಯ ಬೇಕು ಅಂತಿಲ್ಲ. ಅದಕ್ಕೆ ಅನ್ಬೇಕಾದ್ರೆ ಬೇರೆ ಅಕ್ಷರ ಬೇಕು, ಅದಕ್ಕೇನೋ ಏನಿಲ್ಲ. ಸ್ವಯಂ ರಾಜತೆ ಅಂತ. ವ್ಯಂಜನ ಕು ಚು ಕಷ್ಟ ಆಗತ್ತೆ ಹೇಳೋದಕ್ಕೆ. ಕ ಅಂತ ಹೇಳಿ ಹೋಗುತ್ತೆ ತಾನಾಗಿ, ಸ್ವರದ ಸಹಾಯ ಬೇಕು ಅದಕ್ಕೆ. ವ್ಯಂಜನಕ್ಕೆ, ವ್ಯಂಜನ ಸ್ವಯಂ ರಾಜತೆ ಅಲ್ಲ ಅದು, ಅದಕ್ಕೆ ಸಹಾಯ ಬೇಕು. ಅದಕ್ಕೆ ಆ ಸ್ವರತ್ವ ಇಲ್ಲ ಅದಕ್ಕೆ ಅಂತ. ಸ್ವರಾಟ್ ಅಲ್ಲ ಅದು ವ್ಯಂಜನ ಅನ್ನೋದು. ಮತ್ತೆ ವ್ಯಂಜನ ಅಂತ ಯಾಕೆ ಕರೀತಾರೆ ಅಂದ್ರೆ, ಸ್ವರದಲ್ಲೇ ಇರ್ತಕ್ಕಂಥ ಭಾವಗಳನ್ನು ಇದು ಅಭಿವ್ಯಕ್ತ ಮಾಡುತ್ತೆ. ವ್ಯಂಜನ ಅಂದ್ರೆ ಅಭಿವ್ಯಕ್ತ ಮಾಡಿಕೊಡುತ್ತೆ. ಅದು ಪದವಾಗಿ ರೂಪುಗೊಂಡು ವಾಕ್ಯಗಳಾಗಿ ಆಗಿ ಎಲ್ಲ ಭಾವ ಅಭಿವ್ಯಕ್ತಿ ಆಗಬೇಕಲ್ಲ. ಆ ವ್ಯಂಜನಕ್ಕೆ, ಭಾವಾಭಿವ್ಯಕ್ತಿಗೆ ಈ ವ್ಯಂಜನಗಳು, ಈ ಹಲ ಈ ಅಕ್ಷರಗಳು ಬೇಕಾಗ್ತವೆ. ಆ ಅಕ್ಷರಗಳು ಬೇಕಾಗ್ತವೆ ಅಂತ. ಹಾಗಾಗಿ ಆ ಮಾತನ್ನು ಹೇಳಿರುವಂಥದ್ದು. ಅಲ್ಲಿ ಪುರುಷ ಯಾವುದು ಅಂದ್ರೆ ಸ್ವರ, ಪ್ರಕೃತಿ ಯಾವುದು ಅಂದ್ರೆ ವ್ಯಂಜನ. ಈ ಪ್ರಕೃತಿಯನ್ನ ಕಳಚಿಕೊಂಡಾಗ, ಸಾಧನೆಯ ಮುಂದುವರೆದ ಸ್ಥಿತಿಯಲ್ಲಿ ಸಾಧಕ ಪ್ರಕೃತಿಯನ್ನು ಕಳ್ಚ್ಕೊಳ್ತಾನಲ್ಲ, ಕಳ್ಚ್ಕೊಂಡಾಗ ಓಂ ಆಗಿ ನಿಲ್ತಾನವನು. ಉಸಿರಾಟವೇ ಹಾಗೆ ಮಾಡಿಸುತ್ತೆ ಅದನ್ನು. ಕೇವಲ ಉಸಿರಾಟವೇ ಹಾಗೆ ಮಾಡಿಸುತ್ತೆ. ನೀವು ಬೇರೆ ಸಾಧನೆ ಮಾಡ್ಕೊಂಡು ಬಂದರೂ ಉಸಿರಾಟ ಹಾಗಾಗಿರುತ್ತೆ, ತಾನೇ ತಾನಾಗಿ ಹಾಗಾಗಿರುತ್ತೆ. ಇದು ಇಲ್ಲದೆ ಅದಾಗೋದಿಲ್ಲ, ಇದಾಗಲೇಬೇಕು ಅದಕ್ಕೆ. ಹಾಗಾಗಿ ನಾನು ಪ್ರಾಣಾಯಾಮ ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ನೀನು ಬ್ರಹ್ಮಸ್ಥಿತಿಯನ್ನು ಪಡಿಬೋದು. ಪ್ರಾಣಾಯಾಮ ತಾನೇ ಆಗಿರುತ್ತೆ ನಿಮಗೆ ಆ ಸಮಯದಲ್ಲಿ. ಈ ಚೈತನ್ಯ ಮಹಾಪ್ರಭು ದೊಡ್ಡ ಕೃಷ್ಣ ಭಕ್ತರು ಅಂತ ಅನ್ಕೊಳ್ಳಿ, ಮೀರಾ ಮಹಾಕೃಷ್ಣ ಭಕ್ತಿ ಅಂತ ಅನ್ಕೊಳ್ಳಿ. ಅನೇಕರು, ರಮಣ ಮಹರ್ಷಿಗಳು ಅವರು ಪ್ರಾಣಾಯಾಮ ಮಾಡಿದ್ರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಾಜಯೋಗ, ಅದು ಜ್ಞಾನಯೋಗ ಅವ್ರು ಮಾಡಿರುವಂಥದ್ದು. ದೈಹಿಕವಾದ ವಿಶೇಷವಾಗಿ ಏನು ಮಾಡಿಲ್ಲ ಅವರು. ಆದರೆ ಆಗಿರುತ್ತೆ ತಾನಾಗದು, ಬಂದೇ ಬಿಟ್ಟಿರುತ್ತೆ ಅದು. ರಾಜನಾದ್ಮೇಲೆ ಈ ಹಳ್ಳಿ ಬರಲಿಲ್ಲ, ಆ ಹಳ್ಳಿ ಬರಲಿಲ್ಲ ಅಂತಿದೆ, ಎಲ್ಲ ಹಳ್ಳಿ ಬಂತವನಿಗೆ. ರಾಜನಾದ್ಮೇಲೆ ರಾಜಮಾರ್ಗದಲ್ಲಿ ಹೋದ್ಮೇಲೆ ರಾಜ ಅಂತಲೇ ಹೆಸರು ಅದಕ್ಕೆ. ಅವನಿಗೆಲ್ಲವೂ ತಾನಾಗಿ ಸೇರಿರುತ್ತೆ ಅನ್ನೋ ಹಾಗೆ. ಹಾಗಾಗಿ ಈ ಉಸಿರಾಟವನ್ನು ನಾವು ನಿಧಾನಕ್ಕೆ ಸರಿಪಡಿಸ್ಕೊಳ್ತಾ ಪ್ರಾಣವನ್ನೇ ಮುಖ್ಯವನ್ನಾಗಿ ಮಾಡಿಕೊಂಡು ಅಪಾನವನ್ನು ಹಿಂದಿಟ್ಕೊಂಡು ನಿಧಾನಕ್ಕೆ ಹಂಸಹ ಅಂತಿರೋದನ್ನು ಸೋಹಂ ಮಾಡಿಕೊಂಡು ಓಂ ಆಗಿ ನಿಲ್ಲೋದಕ್ಕೆ ಸಾಧ್ಯ ಇದೆ. ಉಸಿರಾಟೋದಕ್ಕೆ ಮಾರ್ಗ ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದು ಇದರ ಒಂದು ತಾತ್ಪರ್ಯ. ಇದು ಆಹಾರಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಬೇಡಿ. ಯಾಕೆಂದರೆ ಆಹಾರದಿಂದ ಆಗಬೇಕಾಗಿರೋದು ಕೂಡ ಇದೆ ಕೊಟ್ಟೆ ಕೊನೆಯಲ್ಲಿ. ಮತ್ತು ಇದು ಕೂಡ ಆಹಾರವೇ. ಈ ಶ್ವಾಸವೆಂಬ ಆಹಾರವನ್ನು, ಉಸಿರಾಟವೆಂಬ ಆಹಾರವನ್ನು ಸರಿಯಾಗಿ ತಗೊಂಡು ಸರಿಯಾಗಿ ಬಿಟ್ಟರೆ ಅಲ್ವಾ. ಈಗ ಮಾಮೂಲಿ ಆಹಾರದಲ್ಲಿ ಹೇಗೆ ತಗೊಳ್ಳೋದು ಮತ್ತು ಒಂದಷ್ಟು ತ್ಯಾಗ ಮಾಡೋದು ಅಂತ ಅನ್ನೋದು ಇದೆಯೋ, ಹಾಗೆ ಇಲ್ಲಿಯೂ ಕೂಡ ತಗೊಳ್ಳೋ ಹಾಗೆ ತಗೊಂಡು ಬಿಡೋ ಹಾಗೆ ಇದನ್ನು ಬಿಟ್ಟರೆ ಈ ಉಸಿರನ್ನು, ಇದೇ ತಪಸ್ಸು, ಇದೇ ಸಾಧನೆ, ಇದೇ ಮೋಕ್ಷ ಸಿದ್ಧಿಯನ್ನು ಕೂಡ ಮಾಡಿಕೊಡುತ್ತೆ. ಇದೇ ಅದಕ್ಕಿಂತ ಮುಂಚಿತವಾಗಿ ಅತಿಶಯವಾದ ಸಮಾಧಾನವನ್ನು ಕೊಡುತ್ತೆ. ಇದೇನೆ ಆನಂದವನ್ನು ಕೊಡುತ್ತೆ, ಅನಿರ್ವಚನೀಯವಾದ ಆನಂದವನ್ನು ಕೊಡುತ್ತೆ. ಇದೇ ರೋಗಗಳನ್ನು ಗೆಲ್ಲೋಕೆ ಸಹಾಯ ಮಾಡುತ್ತೆ. ಇದೇ ಪಾಪಗಳನ್ನು ಕೂಡ ದೂರ ಮಾಡುತ್ತೆ. ಹಾಗಾಗಿ ನನ್ನ ಹತ್ರ ಏನಿಲ್ಲ, ಯಜ್ಞ ಮಾಡಬೇಕು ಅಂದ್ರೆ ಯಾಗಶಾಲೆ ಬೇಕು, ಕಟ್ಟಿಗೆ ಬೇಕು, ತುಪ್ಪ ಬೇಕು, ಪಾತ್ರೆ ಬೇಕು, ಏನಿಲ್ಲ ಅಂದ್ರೆ ಉಸಿರಿದೆಯಾ ಅಂತ ಪ್ರಶ್ನೆ. ಸಾಧನೆ ಮಾಡೋದಕ್ಕೆ ನನಗೆ ಅದಿಲ್ಲ ಇದಿಲ್ಲ ಅಂತ ಯಾರಾದರೂ ನೆಪ ಹೇಳೋದಾದ್ರೆ ಪ್ರಶ್ನೆ, ಉಸಿರಿದೆಯಾ ನಿನಗೆ? ಉಸಿರಲ್ಲೇ ಮಾಡು. ಇಲ್ಲ ಸಾಧ್ಯ ಇಲ್ಲ, ಉಸಿರಲ್ಲಿ ನಾನು ಮಾಡೋ ಹಾಗಿಲ್ಲ ಅಂತಂದ್ರೆ ಮನಸ್ಸಲ್ಲಿ ಮಾಡು. ಮನಸ್ಸೊಂದಿದೆ ಅಲ್ವಾ. ಎಷ್ಟೋ ಜನ ಹಾಸಿಗೆ ಹಾಳಾಗಿರ್ತಾರೆ, ಹೇಳೋಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಥಿತಿಯಲ್ಲಿ ಮಲಗಿರ್ತಾರೆ ಅಲ್ವಾ. ಆರೋಗ್ಯ ಹದಗೆಟ್ಟು ಹಾಸಿಗೆ ಬಿಟ್ಟು ಮೇಲೆ ಹೇಳೋಕ್ಕಾಗದು, ಗೆದ್ದು ಕೂತ್ಕೊಳ್ಳೋಕ್ಕಾಗದು ಅನ್ನೋ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ. ಅವರು ಕೂಡ, ಅವರಿಗೆ ಮನಸ್ಸು ಒಂದು ಎಚ್ಚರವಾಗಿದೆ ಅಂತಾದರೆ ಅದರ ಮೂಲಕ ಸಾಧನೆ ಮಾಡಬಹುದು, ಚೆನ್ನಾಗಿ ಮಾಡಬಹುದು, ಅತಿ ವೇಗದಲ್ಲಿ ಸಾಧನೆ ಮುಂದುವರಿಬೋದು. ಅವರದ್ದು ಏನಾದ್ರು ಸಾಧನೆಗೆ ಹಿಡಿದ್ರೆ ಮತ್ತೇನು ಕೆಲಸ ಮಾಡ್ತಾ ಇರಲಿಲ್ಲ ಬೇರೆ ಯಾವುದೂ ಕೂಡ. ಹಾಗಾಗಿ ಏನಾದರೂ ಸಾಧನೆಗೆ ಸರಿಯಾಗಿ ಹಿಡಿದ್ರೆ ಅವರು ಅತ್ಯಂತ ವೇಗವಾಗಿ ಅವರು
ಮುಂದುವರೆದು ಅದನ್ನೇ ವರವಾಗಿ ಮಾಡಿಕೊಂಡು ಯಾವ ಅವರ ದುಸ್ಥಿತಿ ಇದೆಯೋ ದೈಹಿಕವಾಗಿರುವಂಥದ್ದು ಅದನ್ನೇ ವರವಾಗಿ ಮಾಡ್ಕೊಂಡು ಮುಕ್ತಿಗೆ ಹೋಗಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲೆಲ್ಲ ಉಪಕರಣಗಳು ಮುಖ್ಯ ಅಲ್ಲ, ಅಂತಃಕರಣ ಮುಖ್ಯ. ಅಂತಃಕರಣದಿಂದ ಸಾಧನೆ ಆಗುವಂಥದ್ದು. ಹತ್ತಿರದ ಉಪಕರಣ ಅಂತಂದ್ರೆ, ಅಂತಃಕರಣಕ್ಕೆ ತೀರಾ ಹತ್ತಿರದ ಉಪಕರಣ ಅಂದ್ರೆ ಶ್ವಾಸ. ಸಹಜವಾಗಿ ಆಗ್ತಾ ಇರುವಂಥದ್ದು. ಅಲ್ಲಿ ಪರಿಷ್ಕಾರಗಳ ಮೂಲಕವಾಗಿ ನಾವು ಸಾಧನೆಗಳನ್ನು ಕೂಡ, ಮಹಾಸಾಧನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಹಂಸತ್ವದಿಂದ ಸೋಹಂಭಾವದ ಕಡೆಗೆ, ಅಲ್ಲಿಂದ ಓಂ ಆ ಕಡೆಗೆ ಸಾಗುವಂತೆ ಆಗಲಿ. ನಮ್ಮ ಪೂರ್ವಜರಾದ ಬ್ರಹ್ಮರ್ಷಿಗಳು, ಗೋತ್ರ ಪ್ರವರ್ತಕರಾದ ಸಪ್ತರ್ಷಿಗಳು, ಬ್ರಹ್ಮರ್ಷಿಗಳು ಅವರೆಲ್ಲ ನಮ್ಮನ್ನು ಅನುಗ್ರಹ ಮಾಡಿ ಆ ದಾರಿ ನಮಗೆಲ್ಲ ತೆರೆದು ಬರಲಿ. ಮತ್ತು ಲೌಕಿಕವಾಗಿ ಒಂದು ಸಮಾಧಾನ, ಆರೋಗ್ಯ, ಪಾರಲೌಕಿಕವಾಗಿ ಮುಕ್ತಿ ಇದರಿಂದ ಪ್ರಾಪ್ತವಾಗುವಂತಾಗಲಿ ಎಂಬುದಾಗಿ ಹಾರೈಸಿ, ನಾಳೆಯಿಂದ ಅನ್ನ ಅದೇನು ಮಾಡುತ್ತೆ ಅನ್ನೋ ಕಡೆಗೆ ಹೋಗೋಣ. 3ನೇ ಹಂತ ಅದು ಅಮೃತ. ಅಮೃತದಿಂದ ಶ್ವಾಸ, ಶ್ವಾಸದಿಂದ ಅನ್ನ ಅಂತ 3ನೇ ಹಂತದ ಊಟ ಯಾವುದು? 1ನೇ ಹಂತದ ಊಟ ಅಮೃತವೇ. 2ನೇ ಹಂತದ್ದು ಶ್ವಾಸಾಮೃತ. ಇದು ಶ್ವಾಸವೂ ಕೂಡ ಅಮೃತವನ್ನು ತಗೊಂಡು ಬರುತ್ತೆ ಅಂತ ಹೇಳಿದ್ವಲ್ಲ, ಶ್ವಾಸಾಮೃತ. 3ನೇದು ಈ ನಾವು ನಿತ್ಯ ಮಾಡುವಂಥ, ಬಾಯಿಂದ ಮಾಡುವಂಥ ಊಟ, ಆಹಾರ ಪದಾರ್ಥಗಳನ್ನು ಬಳಸಿ ಮಾಡ್ತಕ್ಕಂಥ ಊಟ, ಅದು 3ನೇ ಹಂತದ್ದು. ಅದಕ್ಕೆ ನಾಳೆ ಮುಂದುವರಿಯೋಣ. ಹರೇ ರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ